यश्छन्दसां वृषभो विश्वरूपः छन्दोभ्योऽध्यमृतात् सम्बभूव समेन्द्रो मेधया स्पृणोतु ओष्ठापिधानानकुलीदन्तैः परिवृता पविः सर्वस्यै वाच ईशाना चारुमामिह वादयेत् योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् यस्माद्ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तु ते। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वञ्च हनूमस्मरणाद्भवेत्। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। अनवद्यात्मचारित्र्यं वादिखद्योतभास्करम् विद्यामान्यगुरुं वन्दे विद्याविद्योतभास्वरम्। ज्ञानसद्भक्तिवैराग्यलक्ष्मीभिः परिरम्भितः विश्वेशो हृदये स्थित्वा वाग्व्यापारं करोतु मे। श्रीगुरुभ्यो नमः। हरिः ओम्। हयग्रीव हयग्रीव हयग्रीवेति यो वदेत् तस्य निस्सरते वाणी जह्नुकन्या प्रवाहवत्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। तपस्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिर्मुनिपुङ्गवम्। स्वस्त्यस्तु समस्तजगताम् अशेषसन्मङ्गलानि भवन्तु। ಶ್ರೀರಾಮಚಂದ್ರ ವಿಶ್ವಾಮಿತ್ರ ಋಷಿಗಳ ಜೊತೆಯಲ್ಲಿ ತನ್ನ ಅನುಜನಾದ ಲಕ್ಷ್ಮಣನಿಂದ ಒಡಗೂಡಿ ಶತಾನಂದ ಮಹರ್ಷಿಗಳ ಜೊತೆಯಲ್ಲಿ ಮಿಥಿಲಾಪಟ್ಟಣಕ್ಕೆ ಬಂದಿದ್ದಾನೆ. ಜನಕರಾಜ ವಿಶ್ವಾಮಿತ್ರ ಋಷಿಗಳ ಜೊತೆಯಲ್ಲಿ ಬಂದ
ನವ ತಾರುಣ್ಯದಲ್ಲಿ ಕಂಗೊಳಿಸುವಂತಹ ರಾಜಕುಮಾರರನ್ನು ಕಂಡು ಸಂತೋಷದಿಂದ ಅವರನ್ನು ಬರಮಾಡಿಕೊಂಡಿದ್ದಾನೆ, ಅವರಿಗೆ ಆತಿಥ್ಯವನ್ನು ನೀಡಿದ್ದಾನೆ. ತನ್ನ ಅರಮನೆಯಲ್ಲಿ ಅವರಿಗೆ ವಾಸ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಶತಾನಂದ ಮಹರ್ಷಿಗಳು ಶ್ರೀರಾಮಚಂದ್ರನಿಗೆ ವಿಶ್ವಾಮಿತ್ರ ಋಷಿಗಳ ಮಹಿಮೆ ಏನು, ಮಹತ್ವ ಏನು, ವೈಶಿಷ್ಟ್ಯ ಏನು, ಅವರು ಯಾವ ರೀತಿಯಲ್ಲಿ ರಾಜರಾದವರು ಬ್ರಹ್ಮರ್ಷಿಯಾಗಿ ಮೆರೆದಿದ್ದಾರೆ. ಸಾಧಾರಣ ವ್ಯಕ್ತಿಗಳಲ್ಲ ವಿಶ್ವಾಮಿತ್ರ ಋಷಿಗಳು. ತಮ್ಮ ಸಾಧನೆಯ ಬಲದಿಂದ ಅಸಾಧಾರಣವಾಗಿರ್ತಕ್ಕಂತಹ ತಪಸ್ಸನ್ನು ಮಾಡಿ ವಸಿಷ್ಠ ಮಹರ್ಷಿಗಳಿಂದ ಬ್ರಹ್ಮರ್ಷಿ ಎಂಬತಕ್ಕಂತಹ ವಿಶೇಷವಾದಂತಹ ಖ್ಯಾತಿಯನ್ನು ಪಡೆದಿದ್ದಾರೆ. ಛಲದಿಂದ ಸಾಧಿಸಿದ್ದು ಎಂಬುವಂತಹ ವಿಷಯವನ್ನು ಶತಾನಂದ ಮಹರ್ಷಿಗಳು ರಾಮಚಂದ್ರನಿಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ನಾವೆಲ್ಲ ಲೋಕದಲ್ಲಿ ಕೇಳ್ತೇವೆ, ಶ್ರೇಯಾಂಸಿ ಬಹುವಿಘ್ನಾನಿ ಪ್ರವದಂತೆ ಮನೀಷಿಣಃ ಅಂತ. ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ವಿಘ್ನಗಳ ಪರಂಪರೆಯೇ ಬರುತ್ತೆ ಅಂತ. ಆದರೆ ವಿಘ್ನಗಳು ಬಂದರೂ ಕೂಡ ನಾವೇನು ಒಂದು ಗುರಿಯನ್ನು ಮುಟ್ಟಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ, ಅದನ್ನು ಸಾಧಿಸುವ ತನಕ ಅಚಲವಾಗಿರ್ತಕ್ಕಂತಹ ಮನಸ್ಸಿನ ಸ್ಥೈರ್ಯ ನಮ್ಮಲ್ಲಿರಬೇಕು. ನಾನು ಅದನ್ನು ಸಾಧಿಸಿಯೇ ಸಾಧಿಸ್ತೇನೆ ಎಂಬುವಂತಹ ಹಠ ನಮ್ಮಲ್ಲಿರಬೇಕು ಎಂಬುದನ್ನು ಈ ವಿಶ್ವಾಮಿತ್ರ ಋಷಿಗಳ ಕಥೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದು ಒಂದು ಅಂಶ. ಎರಡನೆಯದು, ಲೋಕದಲ್ಲಿ ನಾವು ಸಾಧಾರಣ ಒಂದು ಮಾತನ್ನು ಕೇಳ್ತೇವೆ, ಯಾಚಯೇ ಶ್ರೋತ್ರಿಯಸ್ಯಾನ್ಯಂ ತದಭಾವೇ ಜಲಂ ಪಿಬೇತ್ ಅಂತ. ಯಾರು ವಿಶೇಷವಾಗಿ ಭಗವಂತನ ಜ್ಞಾನವನ್ನು ಪಡೆದಿದ್ದಾರೋ, ವೇದಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದ್ದಾರೋ, ಅವರ ಮನೆಯಲ್ಲಿ ಹೋಗಿ ನಾವು ಆಹಾರವನ್ನು ಕೇಳಿ ತಿನ್ನಬೇಕು ಅಂತ. ಆ ಅನ್ನ ನಮ್ಮ ಅಂತಃಕರಣ ಶುದ್ಧಿಗೆ ಕಾರಣವಾಗುತ್ತೆ ಅಂತ. ಒಂದು ವೇಳೆ ಜ್ಞಾನಿಗಳ ಮನೆಯಲ್ಲಿ ಅನ್ನ ಸಿಗಲಿಲ್ಲ ಅಂತಾದರೆ ಕೊನೆ ಪಕ್ಷ ನೀರನ್ನಾದರೂ ಕುಡಿಯಬೇಕು ಅಂತ. ಕಾರಣ ಏನು? ನಾವು ತಿಂದ ಆಹಾರದಲ್ಲಿರುವಂಥ ಸೂಕ್ಷ್ಮ ಭಾಗ ಅದು ಮನಸ್ಸಾಗಿ ಪರಿಣಾಮ ಹೊಂದುತ್ತೆ ಎಂಬುದಾಗಿ ಉಪನಿಷತ್ತುಗಳು ನಿರೂಪಣೆ ಮಾಡಿದ್ದಾವೆ. ನಾವು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿದರೆ ನಮ್ಮಲ್ಲಿ ಸಾತ್ವಿಕವಾಗಿರ್ತಕ್ಕಂಥ ಛಲ, ಸಾಧಿಸಲೇಬೇಕು ಎಂಬತಕ್ಕಂತಹ ಹಠ ಅದು ತಾನಾಗಿಯೇ ನಮ್ಮಲ್ಲಿ, ಇದು ಬೇಕಾದದ್ದು ನಮ್ಮ ಜೀವನದಲ್ಲಿ. ಯಾವುದಕ್ಕೋ ಹಠ ಮಾಡ್ತೇವೆ, ಆದರೆ ನಾವು ಭಗವಂತನ ಅನುಗ್ರಹವನ್ನು ಪಡಿತೇನೆ ಅಂತ ನಿಜವಾಗಲೂ ಹಠ ಮಾಡಬೇಕಾದದ್ದು. ಈ ಹಠ ನಾವು ಮಾಡೋದಿಲ್ಲ. ಲೌಕಿಕವಾದ ಯಾವುದೋ ಒಂದು ಆಸೆ, ಆಕಾಂಕ್ಷೆ, ಅಪೇಕ್ಷೆಗಳಿಗೆ ನಾವು ಮನವೊಡ್ಡಿ ಅದನ್ನು ಪಡೆಯಲೇಬೇಕು ಅಂತ ತುಂಬ ಹಠ ಮಾಡ್ತೇವೆ. ಆದರೆ ವಿಶ್ವಾಮಿತ್ರ ಋಷಿಗಳ ಕಥೆಯಲ್ಲಿ ವಸಿಷ್ಠರ ಮನೆಯಲ್ಲಿ ತಿಂದಂತಹ ಸಾತ್ವಿಕವಾದ ಆಹಾರ ಯಾವ ರೀತಿಯಲ್ಲಿ ಅವರ ಮನಸ್ಸಿನ ಮೇಲೆ ವಿಚಿತ್ರವಾದಂತಹ ಪರಿಣಾಮವನ್ನು ಬೀರಿತು, ತನ್ಮೂಲಕ ಅವರು ಸಾಧಿಸಬೇಕಾದಂತಹ ತಮ್ಮ ಸಂಕಲ್ಪವನ್ನು ಯಾವ ರೀತಿಯಲ್ಲಿ ಸಾಧಿಸಿ ತೋರಿಸಿದ್ದಾರೆ ಅನ್ನೋದನ್ನು ಈ ಮುಂದಿನ ಬಾಲಕಾಂಡದ ರಾಮಾಯಣದ ಕಥೆ ನಿರೂಪಣೆ ಮಾಡ್ತಾ ಇದೆ. ವಿಶ್ವಾಮಿತ್ರ ಋಷಿಗಳು ವಸಿಷ್ಠ ಋಷಿಗಳ ಮನೆಯಲ್ಲಿ ಆಹಾರವನ್ನು ಸ್ವೀಕಾರ ಮಾಡಿದ್ರಿಂದ ಅವರ ಮನಸ್ಸಿನಲ್ಲಿ ಅವರಿಗೇ ತಿಳಿಯದ ಹಾಗೆ ವಿಚಿತ್ರವಾಗಿರ್ತಕ್ಕಂತಹ ಪರಿಣಾಮ ಉಂಟಾಗಿ
ಕೊನೆಯಲ್ಲಿ ಬ್ರಹ್ಮರ್ಷಿಯಾಗಿ ಮೆರೆಯುವಂತಹ ಒಂದು ಅವಕಾಶ ಅವರಿಗೆ ಒದಗಿ ಬಂತು. ಹಾಗಾದರೆ ಆ ವಿಶ್ವಾಮಿತ್ರ ಋಷಿಗಳು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿದರ ಫಲ ಇದು. ಆದ್ದರಿಂದ ನಾವು ಕೂಡ ಯಾವಾಗಲೂ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬೇಕು. ಅದನ್ನೇ ಕೃಷ್ಣ ಪರಮಾತ್ಮ ಯಜ್ಞಶಿಷ್ಟಾಶಿನಸ್ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೈಹಿ ಎಂಬುದಾಗಿ ನಿರೂಪಣೆ ಮಾಡಿದ್ದಾನೆ. ನಾವು ಭಗವಂತನಿಗೆ ಅರ್ಪಣೆ ಮಾಡಿ, ಲಕ್ಷ್ಮೀದೇವಿಗೆ ಅರ್ಪಣೆ ಮಾಡಿ, ವಾಯುದೇವರಿಗೆ ಅರ್ಪಣೆ ಮಾಡಿರತಕ್ಕಂತಹ ಆ ಪವಿತ್ರವಾದ ಅನ್ನ, ಅದರಲ್ಲಿಯೂ ಕೂಡ ನಾವು ಅರ್ಪಣೆ ಮಾಡಿದರೆ ಅದಕ್ಕೆ ಒಂದು ಸಂಸ್ಕಾರ ಎಂಬತಕ್ಕಂಥದ್ದು ಪ್ರಾಪ್ತವಾಗುತ್ತಾ ಇದೆ. ಯಾವಾಗ ಭಗವದನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಜ್ಞಾನಿಗಳು ಆ ಪದಾರ್ಥಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೋ ಆ ಅನ್ನ ಅತ್ಯಂತ ಪವಿತ್ರವಾಗುತ್ತೆ. ಅದರಿಂದ ನಾವು ಜೀವನದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಲಿಕ್ಕೆ, ಭಗವಂತನ ಅನುಗ್ರಹವನ್ನು ಪಡೆಯಲಿಕ್ಕೆ ನಮಗೆ ಅವಕಾಶ ಇದೆ ಎಂಬತಕ್ಕಂಥದ್ದನ್ನು ಮುಂದಿನ ಕಥೆಯಲ್ಲಿ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಶತಾನಂದ ಮಹರ್ಷಿಗಳು ವಿಶ್ವಾಮಿತ್ರ ಋಷಿಗಳ ಕಥೆಯನ್ನು ರಾಮನಿಗೆ ವರ್ಣನೆ ಮಾಡ್ತಾ ಇದ್ದಾರೆ. ಒಂದು ಬಾರಿ ವಿಶ್ವಾಮಿತ್ರ ಋಷಿಗಳು, ಮೊದಲು ಅವರು ಋಷಿಗಳಲ್ಲ, ರಾಜ ಗಾಧಿರಾಜನ ಮಗ, ವಿಶೇಷವಾಗಿ ಸೇನಾಧಿಪತಿಗಳ ಜೊತೆಯಲ್ಲಿ ತನ್ನ ಸೈನ್ಯವನ್ನು ಸೇರಿಸಿಕೊಂಡು ಮಂತ್ರಿಗಳ ಜೊತೆಯಲ್ಲಿ ವಿಹಾರಕ್ಕಾಗಿ ಕಾಡಿಗೆ ಬಂದಿದ್ದಾರೆ. ಬಂದಾಗ ಅಲ್ಲಲ್ಲಿ ಸುತ್ತಾಡುವಂತಹ ಸಂದರ್ಭದಲ್ಲಿ ವಸಿಷ್ಠ ಋಷಿಗಳ ಆಶ್ರಮಕ್ಕೆ ಬಂದಿದ್ದಾರೆ. ವಸಿಷ್ಠ ಋಷಿಗಳು ಬಂದಂತಹ ಕೌಶಿಕ ಎಂಬತಕ್ಕಂತಹ ಹೆಸರುಳ್ಳಂತಹ ಈ ರಾಜನನ್ನು ಅವರು ಸ್ವಾಗತ ಮಾಡಿದ್ದಾರೆ. ಸರ್ವತ್ರ ಕುಶಲಂ ಪ್ರಾಹ ವಸಿಷ್ಠೋ ರಾಜಸತ್ತಮಂ ಸುಖೋಪವಿಷ್ಟಂ ರಾಜಾನಂ ವಿಶ್ವಾಮಿತ್ರಂ ಮಹಾತಪಾಃ ಪಪ್ರಚ್ಛ ಜಪತಾಂ ಶ್ರೇಷ್ಠಃ ವಸಿಷ್ಠೋ ಬ್ರಹ್ಮಣಸ್ಸುತಃ ಕಚ್ಚಿತ್ತೇ ಕುಶಲಂ ರಾಜನ್ ಕಚ್ಚಿತ್ ಧರ್ಮೇಣ ರಂಜಯನ್ ಪ್ರಜಾಃ ಪಾಲಯಸೇ ವೀರ ರಾಜವೃತ್ತೇನ ಧಾರ್ಮಿಕ. ವಸಿಷ್ಠರು ವಿಶ್ವಾಮಿತ್ರ ಋಷಿಗಳು ರಾಜರಾಗಿದ್ದಾಗ ತಮ್ಮ ಆಶ್ರಮಕ್ಕೆ ಬಂದಾಗ ಅವರಲ್ಲಿ ಪ್ರಶ್ನೆ ಮಾಡ್ತಾರೆ. ಏನು ಪ್ರಶ್ನೆ ಮಾಡ್ತಾರೆ? ರಾಜನಲ್ಲಿ ಕೇಳಬೇಕಾದ ಪ್ರಶ್ನೆ ಏನು? ನೀನು ರಾಜ್ಯದಲ್ಲಿ ಕ್ಷೇಮದಿಂದ ಇದ್ದೀಯಾ? ಅವರು ಕೇಳೋದಿಲ್ಲ. ರಾಜನ ಕ್ಷೇಮ ಮುಖ್ಯ ಅಲ್ಲ. ಒಬ್ಬ ರಾಜ ಪದವಿಯಲ್ಲಿ ಕುಳಿತವನು ತನ್ನ ಪ್ರಜೆಗಳನ್ನು ನ್ಯಾಯ ಮಾರ್ಗದಲ್ಲಿ ನಡೆಯುವಂತೆ ಮಾರ್ಗದರ್ಶನ ಮಾಡಬೇಕು. ಅದನ್ನು ವಿಶ್ವಾಮಿತ್ರ ಋಷಿಗಳಲ್ಲಿ ವಸಿಷ್ಠರು ಕೇಳ್ತಾರೆ. ನೀನು ಧರ್ಮ ಮಾರ್ಗದಲ್ಲಿ ಇದ್ದುಕೊಂಡು ನಿನ್ನ ಪ್ರಜೆಗಳನ್ನು ಧರ್ಮ ಮಾರ್ಗದಲ್ಲಿ ಹೋಗಲಿಕ್ಕೆ ಬೇಕಾಗುವ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾ, ಪ್ರಜೆಗಳಿಗೆ ಆನಂದವನ್ನು ಉಂಟು ಮಾಡ್ತಾ ರಾಜ್ಯಭಾರವನ್ನು ಮಾಡ್ತಾ ಇದ್ದೀಯಾ ಎಂಬುದಾಗಿ ವಸಿಷ್ಠ ಋಷಿಗಳು ಕೇಳುತ್ತಾರೆ. ನಮ್ಮ ರಾಜಕಾರಣಿಗಳು ಇಂತಹ ಸೂಕ್ಷ್ಮವಾಗಿರ್ತಕ್ಕಂತಹ ರಾಮಾಯಣಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿ ತಾವು ಯಾವ ರೀತಿಯಲ್ಲಿ ರಾಜ್ಯಭಾರ ಮಾಡಬೇಕು, ತಮ್ಮ ಹೊಣೆಗಾರಿಕೆ ಏನು ಅನ್ನೋದನ್ನು ಇಂತಹ ಕಥೆಗಳಿಂದ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೀಗೆ ವಸಿಷ್ಠ ಋಷಿಗಳು ವಿಶ್ವಾಮಿತ್ರನ ರಾಜನಾಗಿರುವಂತಹ ವ್ಯಕ್ತಿಯ ಕರ್ತವ್ಯವನ್ನು ಸೂಚನೆ ಮಾಡುತ್ತಾ ಅವನ ಕೌಶಲವನ್ನು ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಕೇಳ್ತಾರೆ, ಕಚ್ಚಿತ್ತೇ ಸಂಭೃತಾಭೃತ್ಯಾ ಕಚ್ಚಿತ್ ಧರ್ಮೇಣ ಕಚ್ಚಿತ್ ತಿಷ್ಠಂತಿ ಶಾಸನೆ ಕಚ್ಚಿತ್ತೇ ವಿಜಿತಾ ಸರ್ವೇ ರಿಪವೋ ರಿಪುಸೂದನ ಕಚ್ಚಿತ್ ಬಲೇಶು ಕೋಶೇಶು ಮಿತ್ರೇಶು ಚ ಪರಂತಪ ಕುಶಲಂತೆ ನರವ್ಯಾಘ್ರ ಪುತ್ರಪೌತ್ರೇ ತವಾನಘ ಅಂತ. ಒಬ್ಬ ರಾಜ ತನ್ನ ಪರಿವಾರದವರನ್ನೆಲ್ಲರನ್ನೂ ಕೂಡ ತನ್ನ ಅಧೀನದಲ್ಲಿ ಇಟ್ಕೊಳ್ಬೇಕು. ತಾನು ಹೇಳಿದ ಹಾಗೆ ಆ ಎಲ್ಲ ತನ್ನ ಸೇವಕರು ಕೆಲಸವನ್ನು ಮಾಡಬೇಕು. ಇದು ಮುಖ್ಯವಾಗಿ ರಾಜನ ವ್ಯಕ್ತಿತ್ವ. ರಾಜ ಅಂತ ಕರೀತಾರೆ. ಯಾಕೆ ರಾಜ ಅಂತ ಕರೆಯೋದು? ರಂಜಯತೆ ಇತಿ ರಾಜ ಅಂತ. ಎಲ್ಲ ಸೇವಕರನ್ನು ಸಂತೋಷದಲ್ಲಿಟ್ಟುಕೊಂಡು ಅವರಿಂದ ಯಾರು ಕೆಲಸವನ್ನು ತೆಗೆದುಕೊಳ್ತಾನೋ ಅವನು ನಿಜವಾದ ರಾಜ ಅಂತ. ಕೇವಲ ದಂಡಿಸುವವನು ಮಾತ್ರ ರಾಜನಲ್ಲ, ತನ್ನ ಅಧಿಕಾರವನ್ನು ಚಲಾಯಿಸುವವನು ರಾಜನಲ್ಲ. ಆ ಭೃತ್ಯರ ಜೊತೆಯಲ್ಲಿ
ತಾನು ಸಲಿಗೆಯಿಂದ ಇದ್ದು ಅಧಿಕಾರವನ್ನೂ ಕೂಡ ತೋರಿಸುವಂತಹ, ಅವರಿಂದ ಕೆಲಸವನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿಯೇ ಅವನು ನಿಜವಾದ ರಾಜ. ಇದನ್ನು ಕೇಳ್ತಾರೆ. ನೀನು ನಿನ್ನ ಸೇವಕರನ್ನು ಸಂತೋಷದಿಂದ ನೋಡಿಕೊಳ್ತಾ ಅವರಿಂದ ಒಳ್ಳೆಯ ರಾಜ್ಯಕ್ಕೆ ಹಿತವಾಗುವಂತಹ ಕೆಲಸವನ್ನು ಮಾಡಿಸ್ತಾ ಇದ್ದೀಯಾ? ಹಾಗೆ ಒಬ್ಬ ರಾಜನಾದವನು ಚಕ್ರವರ್ತಿಯಾಗಿ ಮೆರೆಯಬೇಕು. ಆ ರಾಜ ತನ್ನ ಅಧೀನದಲ್ಲಿರುವಂತಹ ಉಳಿದೆಲ್ಲ ರಾಜರನ್ನು ಎಂದೂ ಕೈ ತಪ್ಪಿ ಹೋಗದ ಹಾಗೆ ತನ್ನ ಅಧೀನದಲ್ಲಿಟ್ಕೊಳ್ಬೇಕು, ಶತ್ರುಗಳನ್ನು ಗೆಲ್ಲಬೇಕು. ಇದು ರಾಜನ ಪೌರುಷವನ್ನು ತೋರಿಸುವಂತಹ ಒಂದು ಅವಕಾಶ. ಅದನ್ನು ಕೇಳ್ತಾರೆ. ನಿನ್ನ ಶತ್ರುಗಳನ್ನು ನೀನು ಗೆದ್ದು ನಿನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದೀಯ. ಇಷ್ಟೆಲ್ಲ ರಾಜನ ಕರ್ತವ್ಯ. ಅನಂತರ ಕೇಳ್ತಾರೆ, ನೀನು ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿದ್ದೀಯಾ ಅಂತ. ಅದೂ ಒಂದು ಅಂಶ ಹೌದು, ಆದರೆ ಅದೇ ಮುಖ್ಯ ಅಲ್ಲ. ಮುಖ್ಯ ರಾಜನ ಕರ್ತವ್ಯ ಏನು ಅನ್ನೋದನ್ನು ನಿರೂಪಣೆ ಮಾಡಿದ್ದಾರೆ. ಆಗ ವಿಶ್ವಾಮಿತ್ರ ಋಷಿಗಳು ವಸಿಷ್ಠರಿಗೆ ಉತ್ತರವನ್ನು ಕೊಡ್ತಾ ಅನಂತರ ಪುನಃ ವಸಿಷ್ಠರೇ ಹೇಳ್ತಾರೆ, ಆತಿಥ್ಯಂ ಕರ್ತುಮಿಚ್ಛಾಮಿ ಬಲಸ್ಯಾಸ್ಯ ಮಹಾಬಲ. ನೀನು ಪರಿವಾರ ಸಮೇತನಾಗಿ ಬಂದಿದ್ದೀಯ. ನಿನ್ನ ಪರಿವಾರದವರಿಗೆ ಎಲ್ಲರಿಗೂ ಕೂಡ ನನ್ನ ಆಶ್ರಮದಲ್ಲಿ ಆತಿಥ್ಯವನ್ನು ನೀಡಬೇಕು ಎಂಬುದಾಗಿ ನನ್ನ ಬಯಕೆಯಾಗಿದೆ ಅಂತ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಯಾರು ಬ್ರಹ್ಮಜ್ಞಾನಿಯಾಗಿದ್ದಾನೋ ಅವನು ಬೆಂಕಿಯಂತೆ ಅಂತ. ವೈಶ್ವಾನರ ಅತಿಥಿ ಬ್ರಾಹ್ಮಣ ಪ್ರವಿಶತಿ ಗೃಹಾನ್. ಒಬ್ಬ ಅತಿಥಿ ಜ್ಞಾನಿಯಾದವನು, ಭಗವಂತನ ಅನುಗ್ರಹಕ್ಕೆ ಪಾತ್ರನಾದಂತಹ ವ್ಯಕ್ತಿ ಬಂದಿದ್ದಾನೆ ಅಂತಂದರೆ ಅವನು ಬೆಂಕಿ ಬಂದ ಹಾಗೆ ಅಂತ. ಹೇಗೆ ಮನೆಗೆ ಬೆಂಕಿ ಬಿದ್ದಾಗ ಆ ಬೆಂಕಿಯನ್ನು ಉಪಶಮನಗೊಳಿಸಲಿಕ್ಕೆ ನಾವು ಪ್ರವೃತ್ತಿಯನ್ನು ಮಾಡ್ತೇವೋ, ಹಾಗೇ ಒಬ್ಬ ಅತಿಥಿ ಬಂದಾಗ ಅವನಿಗೆ ನಾವು ಸತ್ಕಾರವನ್ನು ನೀಡಿ ಅವನ ಉದರದಲ್ಲಿ, ಅವನ ವದನದಲ್ಲಿ, ಅವನ ಪಾದದಲ್ಲಿ, ಅವನ ಹಸ್ತದಲ್ಲಿ ಇರುವಂತಹ ಅಗ್ನಿಯನ್ನು ಶಮನ ಮಾಡುವಂತಹ ಕೆಲಸವನ್ನು ಮಾಡಬೇಕು ಅಂತ. ಅವನು ಬ್ರಾಹ್ಮಣನಾಗಿದ್ದರೆ ದಾನ ಕೊಡಬೇಕು. ಜ್ಞಾನಿಯಾಗಿದ್ದಾನೆ, ಭಗವದನುಗ್ರಹ ಪಾತ್ರನಾಗಿದ್ದಾನೆ ಅಂತಂದರೆ ಅವನಿಗೆ ಪಾದ್ಯ, ಅವನಿಗೆ ಅರ್ಘ್ಯ, ಅವನಿಗೆ ಉದರಕ್ಕೆ ಯೋಗ್ಯವಾದಂಥ ಆಹಾರವನ್ನು ಕೊಡುವ ಮೂಲಕ ಆ ಉದರದಲ್ಲಿರ್ತಕ್ಕಂಥ ಅಗ್ನಿಯನ್ನು ಶಮನ ಮಾಡಬೇಕು. ಇದು ಶಾಸ್ತ್ರದ ನಿಯಮ. ವಸಿಷ್ಠರು ಶಾಸ್ತ್ರವನ್ನು ಬಲ್ಲವರು, ಸ್ಮೃತಿಕಾರರು. ಅಂತಹ ವಸಿಷ್ಠರು ವಿಶ್ವಾಮಿತ್ರ ಋಷಿಗಳಿಗೆ ಆತಿಥ್ಯವನ್ನು ನೀಡಲಿಕ್ಕೆ ಅವರು ಮುಂದಾಗುತ್ತಾರೆ. ಆಗ ಅವನು ಹೇಳ್ತಾನೆ, ಫಲಮೂಲೇನ ಭಗವನ್ ವಿದ್ಯತೆ ಯತ್ತವಾಶ್ರಮೇ. ನಿಮ್ಮ ಆಶ್ರಮದಲ್ಲಿ ಇರೋದೇನಿದೆ? ಗೆಡ್ಡೆ, ಗೆಣಸು, ಹಣ್ಣು ಅಥವಾ ಇನ್ನೇನಾದರೂ ಕಾಡಿನಲ್ಲಿ ಬೆಳೆದಿರತಕ್ಕಂತಹ ಪದಾರ್ಥಗಳಷ್ಟೇ. ಆದರೆ ನಾವು ತುಂಬ ಜನರಿದ್ದೇವೆ. ನೀವು ಅರ್ಘ್ಯಪಾದ್ಯಾದಿಗಳನ್ನು ನೀಡಿದ್ದೀರಾ, ನಾನು ಕೃತಾರ್ಥನಾಗಿದ್ದೇನೆ, ನಾನು ಹೊರಟು ಬರ್ತೇನೆ ಅಂತ ಆ ವಿಶ್ವಾಮಿತ್ರ ಋಷಿಗಳು ಹೇಳ್ತಾರೆ, ಮೈತ್ರೇಣೀಕ್ಷಸ್ವ ಚಕ್ಷುಷ. ನನಗೆ ಬೇರೆ ಏನೂ ಬೇಕಾಗಿಲ್ಲ, ನಿಮ್ಮ ಕರುಣಾಪೂರ್ಣವಾದಂತಹ ದೃಷ್ಟಿ ನನ್ನ ಮೇಲೆ ಬಿದ್ದರೆ ಇದಕ್ಕಿಂತ ದೊಡ್ಡ ಆತಿಥ್ಯ ನನಗೆ ಬೇಕೇ ಆಗಿಲ್ಲ ಎಂಬುದಾಗಿ ವಿಶ್ವಾಮಿತ್ರ ಋಷಿಗಳು ವಸಿಷ್ಠರಲ್ಲಿ ಹೇಳ್ತಾರೆ. ಆದರೂ ವಸಿಷ್ಠ ಋಷಿಗಳು ತುಂಬ ಬಲವಂತ ಮಾಡಿ ಆತಿಥ್ಯವನ್ನು ಸ್ವೀಕಾರ ಮಾಡಲೇಬೇಕು ಎಂಬುದಾಗಿ ಅವರು ಒತ್ತಾಯ ಮಾಡುತ್ತಾರೆ. ಆಗ ವಿಶ್ವಾಮಿತ್ರ ಋಷಿಗಳಿಗೆ ಆಶ್ಚರ್ಯವಾಗುತ್ತೆ, ಇವರೇನು ಆತಿಥ್ಯವನ್ನು ನೀಡುತ್ತಾರೆ ಅಂತ. ಆದರೆ ವಸಿಷ್ಠ ಋಷಿಗಳ ಆಶ್ರಮದಲ್ಲಿ ಇರತಕ್ಕಂತಹ ವಿಧದೆ ಕಾಮಧುಕ್ಕಾಮಾನ್ ಯಸ್ಯ ಯಸ್ಯ ಯಥೇಪ್ಸಿತಂ ಏವ ಮುಕ್ತ ವಸಿಷ್ಠೇನ ಶಬಲ ಶತ್ರುಸೂದನ. ಆ ವಸಿಷ್ಠರ ಆಶ್ರಮದಲ್ಲಿದ್ದಂತಹ ಬಯಸಿದ್ದನ್ನು ಕೊಡುವಂತಹ ಆ ಕಾಮಧೇನು, ಅದರಲ್ಲಿ ವಸಿಷ್ಠ ಋಷಿಗಳು ವಿಜ್ಞಾಪನೆ ಮಾಡಿಕೊಳ್ಳುತ್ತಾರೆ. ಬಂದ ಎಲ್ಲ ವ್ಯಕ್ತಿಗಳಿಗೆ ಬೇಕಾದ ಎಲ್ಲ ವಿಧವಾದ ಷಡ್ರಸೋಪೇತವಾಗಿರತಕ್ಕಂತಹ ಚತುರ್ವಿಧ ಅನ್ನವನ್ನು ಸಿದ್ಧಪಡಿಸಬೇಕು ಅಂತ. ಕ್ಷಣ ಮಾತ್ರದಲ್ಲಿ ಎಲ್ಲವೂ ಸಿದ್ಧವಾಗಿದೆ. ವಿಶ್ವಾಮಿತ್ರ ತನ್ನ ಪರಿವಾರ ಸಮೇತನಾಗಿ ಆ ರಸಭರಿತವಾದ ಆಹಾರವನ್ನು ಆಸ್ವಾದನೆ ಮಾಡಿದ್ದಾನೆ. ಊಟವಾದ ಮೇಲೆ ಅವನಿಗೆ ಆಶ್ಚರ್ಯವಾಗ್ತಾ ಇದೆ. ನಾವು ಬಂದಾಗ ಆಶ್ರಮದಲ್ಲಿ ಅಡಿಗೆಯವರಿಲ್ಲ, ಪದಾರ್ಥಗಳಿಲ್ಲ,
ಅಡಿಗೆ ಮಾಡಲಿಕ್ಕೆ ಬೇಕಾದ ಪಾತ್ರೆಗಳಿಲ್ಲ. ಆದರೆ ಇಂತಹ ವಿಧ ವಿಧವಾದ ಭಕ್ಷ್ಯ ಭೋಜ್ಯ ಅನ್ನಗಳೆಲ್ಲ ಹೇಗೆ ಸಿದ್ಧವಾಯಿತು ಅಂತ ಅವನು ಪ್ರಶ್ನೆ ಮಾಡ್ತಾನೆ. ಆಗ ತಿಳಿತಾ ಇದೆ, ವಿಶ್ವಾಮಿತ್ರೋಪಿ ರಾಜರ್ಷಿ ಹೃಷ್ಟಃ ಪುಷ್ಟಃ ತದಾಭವತ್ ಸಾಂತಃಪುರವರೋ ರಾಜ ಸಬ್ರಾಹ್ಮಣ ಪುರೋಹಿತಃ ಸಾಮಾತ್ಯೋ ಮಂತ್ರಿಸಹಿತಃ ಸಭೃತ್ಯ ಪೂಜಿತಸ್ತದಾ. ಸಂತೋಷಗೊಂಡು ತನ್ನ ಪರಿವಾರದವರಿಂದ ಕೂಡಿಕೊಂಡು ಊಟವನ್ನು ಮಾಡಿ ಅವನು ಹೇಳ್ತಾನೆ, ವಸಿಷ್ಠ ಋಷಿಗಳಲ್ಲಿ ನೀನು ನನಗೆ ಆತಿಥ್ಯವನ್ನು ನೀಡಿದ್ದು ಬಹಳ ಸಂತೋಷವಾಗಿದೆ. ಯಾವ ನಿನ್ನ ಆಶ್ರಮದಲ್ಲಿರುವಂತಹ ಆ ಶಬಲ, ಆ ಒಂದು ಕಾಮಧೇನುವಿನ ಮೂಲಕ ಈ ಎಲ್ಲ ಆತಿಥ್ಯವನ್ನು ನೀಡಿದ್ದೀಯಾ. ನಿನಗೆ ಗವಾಂ ಶತಸಹಸ್ರೇಣ, ನಾನು 1,00,000 ಗೋವುಗಳನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ. ಆ ಗೋವುಗಳನ್ನು ನೀನು ತೆಗೆದುಕೊಂಡು ನಿನ್ನ ಆಶ್ರಮದಲ್ಲಿರುವಂತಹ ಗೋವನ್ನು ನನಗೆ ಕೊಡಬೇಕು ಅಂತ ವಿಶ್ವಾಮಿತ್ರ ಋಷಿಗಳು ಕೇಳ್ತಾರೆ. ಆಗ ಒಂದು ಮಾತು ಹೇಳ್ತಾರೆ, ಏನದು? ರತ್ನಂ ಹಿ ಭಗವನ್ನೇತತ್ ರತ್ನಹಾರೀ ಚ ಪಾರ್ಥಿವ. ನಿನ್ನ ಆಶ್ರಮದಲ್ಲಿರುವ ಕಾಮಿತವಾದ ಎಲ್ಲವನ್ನೂ ಕೊಡತಕ್ಕಂತಹ ಈ ಕಾಮಧೇನು ಇದು ಒಂದು ರತ್ನ ಇದ್ದ ಹಾಗೆ. ರಾಜರನ್ನು ರತ್ನಹಾರಿಗಳು ಅಂತ ಕರೀತಾರೆ. ಯಾವುದೇ ಅಮೂಲ್ಯವಾದ ಅನರ್ಘ್ಯವಾದಂತಹ ವಸ್ತುಗಳು ಇದೆ ಅಂತಾದರೆ ಅದು ರಾಜರ ಹತ್ತಿರ ಇರಬೇಕು. ಅದರಿಂದ ನಿನ್ನಲ್ಲಿರುವಂಥ ಈ ಹಸುವನ್ನು ನನಗೆ ಕೊಡು, ನಾನು ರತ್ನವನ್ನು ಸ್ವೀಕಾರ ಮಾಡುವಂತಹ ಯೋಗ್ಯ ವ್ಯಕ್ತಿಯಾಗಿದ್ದೇನೆ ಎಂಬುದಾಗಿ ವಸಿಷ್ಠರಲ್ಲಿ ವಿಶ್ವಾಮಿತ್ರ ಋಷಿಗಳು ಕೇಳ್ತಾರೆ. ಅದಕ್ಕೆ ವಸಿಷ್ಠರು ಹೇಳ್ತಾರೆ, ನಾಹಂ ಶತಸಹಸ್ರೇಣ ನಾಪಿ ಕೋಟಿ ಶತೈರ್ಗವಾಂ. ನೀನು ಶತಕೋಟಿ ಗೋವುಗಳನ್ನು ಕೊಡಬಹುದು, ಆದರೆ ನಾನು ಈ ಹಸುವನ್ನು ಕೊಡುವವನಲ್ಲ. ಯಾಕೆ? ವಿಶ್ವಾಮಿತ್ರ ಋಷಿಗಳು ಕೇಳಿದಾಗ ವಸಿಷ್ಠ ಋಷಿಗಳು ಆ ಹಸುವನ್ನು ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಅದಕ್ಕೆ ಯುಕ್ತವಾದ ಕಾರಣವನ್ನು ವಾಲ್ಮೀಕಿ ಋಷಿಗಳು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಅವರು ಹೇಳ್ತಾರೆ, ರಾಜನ್ ದಾಸ್ಯಾಮಿ ಶಬಲಾಂ ರಾಶಿಭೀ ರಜತಸ್ಯ ವಾ ನ ಪರಿತ್ಯಾಗಮರ್ಹೇಯಂ ಮತ್ಸಕಾಶಾದರಿಂದಮ. ಅವ್ರು ಹೇಳ್ತಾರೆ, ಈ ಹಸುವನ್ನು ನೀನು ಏನೇ ಕೊಟ್ಟರು ನಾನು ಕೊಡಲ್ಲ. ಯಾಕೆ ಕೊಡಲ್ಲ? ಇಷ್ಟು ಮೋಹವಾ ವಸಿಷ್ಠ ಋಷಿಗಳಿಗೆ? ಮೋಹ ಇಲ್ಲ. ಅವ್ರು ಹೇಳ್ತಾರೆ, ಆಯತ್ತಂ ಅಗ್ನಿಹೋತ್ರಂಚ ಬಲಿಹಿ ಹೋಮಸ್ತಥೈವ ಚ ಸ್ವಾಹಾಕಾರ ವಷಟ್ಕಾರು ವಿದ್ಯಾಶ್ಚ ವಿವಿಧಾಸ್ತತೆ. ಒಬ್ಬ ಬ್ರಾಹ್ಮಣನಾದವನು ಏನು ನಿತ್ಯ ನೈಮಿತ್ಯಕ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕಾಗಿದೆ, ನನ್ನ ಅನುಷ್ಠಾನಕ್ಕೆ ನನ್ನ ಸಾಧನೆಗೆ ಬೇಕಾದ ಎಲ್ಲ ವಿಧವಾದಂತಹ ಪರಿಕರಗಳನ್ನು ಈ ಹಸು ನನಗೆ ಸಾಧಿಸಿಕೊಡ್ತಾ ಇದೆ. ನನ್ನ ಸಾಧನೆಗೋಸ್ಕರ ಈ ಹಸು ಬೇಕು. ಅದಕ್ಕೆ ಹೇಳ್ತಾರವರು, ಅಗ್ನಿಹೋತ್ರ, ಬಲಿಹರಣ, ಯಾಗ, ಹವನ, ಸ್ವಾಹಾಕಾರ, ವಷಟ್ಕಾರ ಇದೆಲ್ಲವೂ ಕೂಡ ನಮ್ಮ ಕರ್ತವ್ಯವಾಗಿದೆ. ಅಷ್ಟೇ ಅಲ್ಲ, ಅವರು ಇನ್ನೊಂದು ಹೇಳ್ತಾರೆ, ವಿದ್ಯಾಶ್ಚ ವಿವಿಧಾರ್ಥತ ಅಂತ. ಬ್ರಾಹ್ಮಣನಾದವನಿಗೆ ಮುಖ್ಯವಾಗಿರ್ತಕ್ಕಂಥದ್ದು ವಿದ್ಯೋಪದೇಶ. ನಮಗೆ ವಿದ್ಯೆಯನ್ನು ಕರುಣಿಸ್ತಕ್ಕಂಥದ್ದಾಗಿದೆ. ಅದರಿಂದ ಇಂತಹ ಕರ್ಮವನ್ನು ಅನುಷ್ಠಾನ ಮಾಡಲಿಕ್ಕೆ ಸಹಕಾರಿಯಾದ, ಜ್ಞಾನವನ್ನು ಪಡೆಯಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಹಸುವನ್ನು ನಾನು ಕೊಡೋದಿಲ್ಲ ಎಂಬುದಾಗಿ ವಸಿಷ್ಠ ಋಷಿಗಳು ತಮ್ಮ ಕರ್ತವ್ಯದಲ್ಲಿ ತಮಗಿರತಕ್ಕಂತಹ ಆಸಕ್ತಿ, ಶ್ರದ್ಧೆ ಅದನ್ನು ಅವರು ನಿರೂಪಣೆ ಮಾಡುವ ಮೂಲಕ ಹಸು ಬೇಕು ಅಂತ ಹೇಳ್ತಾರೆ. ಮುಂದೆ ವಿಶ್ವಾಮಿತ್ರ ಋಷಿಗಳು ಅನೇಕ ವಿಧವಾಗಿರ್ತಕ್ಕಂತಹ ಆಮಿಷವನ್ನು ಮುಂದಿಡ್ತಾ ಇದ್ದಾರೆ. ಆದರೆ ಆ ವಸಿಷ್ಠರು ಒಂದೇ ಮಾತು ಹೇಳ್ತಾರೆ, ನದಾಸ್ಯಾಮೀತಿ, ನಾನು ಕೊಡೋದೇ ಇಲ್ಲ ಅಂತ. ಯಾವಾಗ ವಸಿಷ್ಠ ಋಷಿಗಳು ಕೊಡೋದಿಲ್ಲ ಎಂಬುದಾಗಿ ಅವರು ಖಡಾಖಂಡಿತವಾಗಿ ಹೇಳಿದರೋ ಆಗ ವಿಶ್ವಾಮಿತ್ರ ಋಷಿಗಳಿಗೆ ಕೋಪ ಬರ್ತಾ ಇದೆ. ಕುಪಿತರಾದಂತಹ ವಿಶ್ವಾಮಿತ್ರ ಋಷಿಗಳು ತನ್ನ ಸೈನ್ಯವನ್ನು ಬಿಟ್ಟು ಆ ಹಸುವನ್ನು ಸೆಳೆಯಬೇಕು, ಅಪಹಾರ ಮಾಡಿಕೊಂಡು ಹೋಗಬೇಕು ಅಂತ ಅವರು ಪ್ರವೃತ್ತಿಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವಸಿಷ್ಠ ಋಷಿಗಳು ಏನೂ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ.
ವಿಶ್ವಾಮಿತ್ರ ರಾಜನ ಸಮೀಪದಲ್ಲಿರ್ತಕ್ಕಂತಹ ಎಲ್ಲ ಸೈನಿಕರು, ಸೇನಾಧಿಪತಿಗಳು ಅವರು ಗುಂಪು ಗುಂಪಾಗಿ ಬಂದಾಗ ಅಬಲರಾದಂತಹ ವಸಿಷ್ಠ ಋಷಿಗಳು ಏನು ಮಾಡಬೇಕು? ಹಸುವನ್ನು ಸೆಳೆದುಕೊಂಡು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಹಸು ಕಣ್ಣೀರು ಹಾಕ್ತಾ ಹೇಳುತ್ತಂತೆ, ಶಬಲಾಚರುದಂತೀ ಚ ಕ್ರೋಶಂತಿ ಚೇದಮಬ್ರವೀತ್ ವಸಿಷ್ಠಸ್ಯಾಗ್ರತಸ್ಥಿತ್ವ ಮೇಘದಿಂಧುಭಿರಾವಿಣಿ ಭಗವನ್ ಕಿಂ ಪರಿತ್ಯಕ್ತ ತ್ವಯಾಹಂ ಬ್ರಹ್ಮಣಸ್ಸುತ. ಏನು ವಸಿಷ್ಠರೇ, ಇಷ್ಟು ದಿನಗಳ ಕಾಲ ನಾನು ನಿಮಗೆ ಇಷ್ಟಾರ್ಥವನ್ನು ಕೊಟ್ಟಿದ್ದೇನೆ, ನಿಮ್ಮ ಎಲ್ಲ ಸಾಧನೆಗೆ ಸಹಕಾರವನ್ನು ನಾನು ಮಾಡಿದ್ದೇನೆ, ಯಾಕೆ ನನ್ನನ್ನು ತ್ಯಾಗ ಮಾಡಿದ್ದೀರಾ? ನಾನು ಅಂತಹ ತಪ್ಪನ್ನು ಏನು ಮಾಡಿದೆ ಅಂತ ಆ ಹಸು ಕಣ್ಣೀರು ಹಾಕ್ತಾ ಜೋರಾಗಿ ಅದು ಅಳ್ತಾ ವಸಿಷ್ಠರಲ್ಲಿ ಕೇಳ್ತಾ ಇದೆಯಂತೆ. ಆಗ ವಸಿಷ್ಠರು ಒಂದು ಮಾತು ಹೇಳ್ತಾರೆ, ಅಮ್ಮ, ನಿನ್ನ ಮೇಲೆ ನನಗೇನು ಕೋಪ ಇಲ್ಲ, ಆದರೆ ನಾನು ಅಶಕ್ತ, ನಾನು ಅಸಮರ್ಥ, ನಿನ್ನನ್ನು ರಕ್ಷಣೆ ಮಾಡಿ ಉಳಿಸ್ಕೊಳ್ಳುವಂಥ ಸಾಮರ್ಥ್ಯ ನನ್ನಲ್ಲಿಲ್ಲ. ಅದರಿಂದ ನತ್ವಾಂ ತ್ಯಜಾಮಿ ಶಬಲೇ ನಾಪಿ ಮೇಪಕೃತಂ ತ್ವಯ. ನೀನು ನನಗೇನು ಅಪಚಾರವನ್ನು ಮಾಡಿಲ್ಲ, ನಿನ್ನನ್ನು ಬಿಡಬೇಕು ಎಂಬತಕ್ಕಂತಹ ಅಪೇಕ್ಷೆಯೂ ನನಗಿಲ್ಲ. ಆದರೆ ನಿನ್ನನ್ನು ಉಳಿಸಿಕೊಳ್ಳುವಂತಹ ಬಲ ನನ್ನನ್ನಿಲ್ಲ. ಅದರಿಂದ ನಿನ್ನನ್ನು ಉಳಿಸಿಕೊಳ್ಳುವಂತಹ ಬಲರಹಿತನಾದ ನಿನಗೇ ನಾನು ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇನೆ, ನೀನು ನನ್ನ ಆಶ್ರಮದಲ್ಲಿರಬೇಕು, ನೀನು ನನ್ನ ಆಶ್ರಮದಲ್ಲಿ ಉಳಿಯಬೇಕು, ನಿನ್ನ ರಕ್ಷಣೆಯನ್ನು ನೀನೇ ಮಾಡಿಕೋ ಅಂತ ವಸಿಷ್ಠ ಋಷಿಗಳು ಹೇಳ್ತಾರೆ. ಆವಾಗ ನೋಡಿ, ಆ ಹಸು ವಸಿಷ್ಠ ಋಷಿಗಳ ಸಂರಕ್ಷಣೆಯಲ್ಲಿ ಇರತಕ್ಕಂಥದ್ದು ಎಷ್ಟು ವಿಧೇಯವಾಗಿ ಆ ಹಸು ಮಾತಾಡುತ್ತೆ. ವಸಿಷ್ಠರೇ ಹೇಳಿದರು, ನಿನ್ನ ರಕ್ಷಣೆಯನ್ನು ನೀನು ಮಾಡ್ಕೋ ಅಂತ. ಆ ಹಸು ಪುನಃ ಕೇಳ್ತಾ ಇದೆ, ಹಾಗಾದರೆ ನಿಯುಂಕ್ಷಮಾಂ ಮಹತ್ತೇಜಃ ತ್ವದ್ಬ್ರಹ್ಮ ಬಲ ಸಂಹೃತಾಂ. ನಿನ್ನ ಏನು ತಪಸ್ಸಿನ ಬಲ ಇದೆಯಲ್ಲ, ಅದು ನನಗೆ ಬಲ. ಅಂದರೆ ನಿನ್ನ ಬಲವೇ ನನಗೆ ಬಲವಾಗಿದೆ, ನಿನ್ನ ಬಲ ಅದನ್ನು ನಾನೀಗ ಪ್ರಯೋಗ ಮಾಡ್ತೇನೆ, ನನ್ನನ್ನು ನೀನು ಆಜ್ಞಾಪಿಸು, ನನಗೆ ನೀನು ಆದೇಶವನ್ನು ನೀಡು ಅಂತ ಆ ಹಸು ಸಮರ್ಥವಾಗಿದ್ದರೂ ಕೂಡ ತಾನು ವಸಿಷ್ಠ ಋಷಿಗಳ ಅಧೀನದಲ್ಲಿರುವ ಅವರ ಸೇವೆಯನ್ನು ಮಾಡತಕ್ಕಂತಹ ಒಂದು ಭಾಗ್ಯ ನನಗೆ ಬಂದಿದೆ ಅಂತ ಅವರ ಆದೇಶವನ್ನು ಕೇಳಿ ಪಡೆದು ತನ್ನ ಶಕ್ತಿಯನ್ನು ಆ ಹಸು ತೋರಿಸ್ತಾ ಇದೆ. ಅವರ ಏನು ಸೈನಿಕರು ಶಸ್ತ್ರಾಸ್ತ್ರಗಳನ್ನು ಹಿಡಿದು ಯುದ್ಧಕ್ಕೆ ಬಂದಿದ್ದಾರೆ, ಎಲ್ಲರನ್ನೂ ಕ್ಷಣ ಮಾತ್ರದಲ್ಲಿ ಆ ಹಸು ಎಂಬತಕ್ಕಂಥದ್ದು ತನ್ನ ಸಾಮರ್ಥ್ಯದಿಂದ ಅವರಿಗಿಂತ ವಿಶಿಷ್ಟವಾಗಿರತಕ್ಕಂತಹ ಬಲವನ್ನು ಸೃಷ್ಟಿ ಮಾಡಿ ಅವರನ್ನೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದೆ. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರ ಋಷಿಗಳು ಸರಾಜ ಪರಮಕ್ರುದ್ಧೋ ರೋಷ ವಿಸ್ಫಾರಿತೆ ಕ್ಷಣಃ ಪಲ್ಲವಾನ್ ನಾಶಯಾಮಾಸ ಶಸ್ತ್ರೇರುಚ್ಚಾವಚೈರಪಿ. ವಿಶ್ವಾಮಿತ್ರ ಋಷಿಗಳಿಗೆ ಕೋಪ ಎಂಬತಕ್ಕಂಥದ್ದು ಬಂದಿದೆ. ಅನೇಕ ವಿಧವಾಗಿರ್ತಕ್ಕಂತಹ ಅಸ್ತ್ರಗಳನ್ನು ಅವರು ಪ್ರಯೋಗ ಮಾಡ್ತಾ ಇದ್ದಾರೆ. ಆದರೆ ಆ ಕಾಮಧೇನು ಎಲ್ಲವನ್ನೂ ಕೂಡ ನಾಶ ಮಾಡಿದೆ. ಕೊನೆಯಲ್ಲಿ ವಿಶ್ವಾಮಿತ್ರ ಋಷಿಗಳು ಸೋಲಬೇಕಾಯಿತು. ನೇರವಾಗಿ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ತನ್ನ ಮಕ್ಕಳಿಗೆ ರಾಜ್ಯಭಾರದ ಹೊಣೆಗಾರಿಕೆಯನ್ನು ಕೊಟ್ಟು ಅವರು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಬೇಕೆಂಬುದಾಗಿ ಹೊರಟಿದ್ದಾರೆ. ಮಹಾದೇವ ಪ್ರಸಾದಾರ್ಥಂ ತಪಸ್ತೇಪೆ ಮಹಾತಪಾಹ ಅಂತ ಹಿಮಾಲಯ ಪರ್ವತಕ್ಕೆ ಬಂದು ರುದ್ರದೇವರ ಅನುಗ್ರಹವನ್ನು ಪಡೆದು ಆ ಹಸುವನ್ನು ತನ್ನದಾಗಿಸಿಕೊಳ್ಳಬೇಕು ಎಂಬುದಾಗಿ ಆ ವಿಶ್ವಾಮಿತ್ರ ಋಷಿಗಳು ತಪಸ್ಸಿಗೋಸ್ಕರ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಸಂತುಷ್ಟರಾದ ರುದ್ರದೇವರು ವಿಶ್ವಾಮಿತ್ರ ಋಷಿಗಳಿಗೆ, ರಾಜನಿಗೆ ಬೇಕಾದಂತಹ ಅವರು ಕೇಳಿದ ಎಲ್ಲ ವಿಧವಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾನಿ ದೇವೇಶು ಶಾಸ್ತ್ರಾಣಿ ದಾನವೇಶು ಮಹರ್ಷಿಷು ಗಂಧರ್ವ ಯಕ್ಷ ರಕ್ಷಸ್ಸು ಪ್ರತಿಭಾಂತು ಮಮಾನಘ. ವಿಶ್ವಾಮಿತ್ರ ಕೇಳ್ತಾನೆ, ದೇವತೆಗಳಲ್ಲಿ, ದಾನವರಲ್ಲಿ, ದೈತ್ಯರಲ್ಲಿ, ಯಕ್ಷರಲ್ಲಿ, ರಾಕ್ಷಸರಲ್ಲಿ ಯಾರ್ಯಾರಲ್ಲಿ ಏನೇನು ಅಸ್ತ್ರಗಳಿದೆಯೋ, ಅಸ್ತ್ರವಿದ್ಯೆ ಎಂಬತಕ್ಕಂಥದ್ದಿದೆಯೋ ಅದೆಲ್ಲವೂ ಕೂಡ ನನಗೆ ಸ್ಫುರಣೆಯಾಗಬೇಕು, ನಾನು ಅಂತಹ ಅಸ್ತ್ರಬಲವುಳ್ಳವನಾಗಬೇಕು ಅಂತ ರುದ್ರದೇವರಲ್ಲಿ ಕೇಳಿಕೊಂಡಾಗ ರುದ್ರದೇವರು ತಥಾಸ್ತು ಅಂತ ವರವನ್ನು ಕೊಟ್ಟಿದ್ದಾರೆ. ಪುನಃ ರುದ್ರದೇವರ ಅಸ್ತ್ರ
ಅನುಗ್ರಹವನ್ನು ಪಡೆದಂತಹ ವಿಶ್ವಾಮಿತ್ರ ಋಷಿಗಳು ಆ ವಸಿಷ್ಠ ಋಷಿಗಳ ಆಶ್ರಮಕ್ಕೆ ಬಂದು ಆ ಹಸುವನ್ನು ಕಾಮಧೇವನವನ್ನು ಸೆಳೆದುಕೊಂಡು ಹೋಗಬೇಕು ಅಂತ ಅವರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರ ಋಷಿಗಳ ಕೈಯಲ್ಲಿ ಸನ್ಯಾಸಿಗಳು ಅಂದರೆ ಅವರ ಕೈಯಲ್ಲಿ ಒಂದು ದಂಡ ಇರುತ್ತೆ. ಆ ದಂಡ ಇನ್ನೊಬ್ಬರನ್ನು ದಂಡಿಸ್ಲಿಕ್ಕಲ್ಲ, ಅದು ಸ್ವತಃ ನಾವು ನಮ್ಮನ್ನು ದಂಡನೆ ಮಾಡಿಕೊಳ್ತೇವೆ. ಅರ್ಥಾತ್ ಮನೋನಿಗ್ರಹ, ಇಂದ್ರಿಯ ನಿಗ್ರಹಗಳು ಈ ದಂಡದ ಮೂಲಕ ನಮಗೆ ಜಾಗೃತವಾಗಿರಬೇಕು ಅಂತ ದಂಡವನ್ನು ಹಿಡಿದಿರ್ತಾರೆ. ವಸಿಷ್ಠ ಋಷಿಗಳು ಭಗವಂತನ ಅನುಗ್ರಹವನ್ನು ಪಡೆದವರು, ಸಾಕ್ಷಾತ್ ಬ್ರಹ್ಮದೇವರ ಮಗನಾಗಿ ಹುಟ್ಟಿದ್ದಾರೆ. ಅವರಲ್ಲಿ ಆ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಎಂಬತಕ್ಕಂಥದ್ದು ಯಾವಾಗಲೂ ಜಾಗೃತವಾಗಿದೆ. ಆದ್ದರಿಂದ ಭಗವಂತನ ಅನುಗ್ರಹ ಇದೆ. ಅವರ ಕೈಯಲ್ಲಿರ್ತಕ್ಕಂತಹ ಬ್ರಹ್ಮದಂಡವನ್ನು ಮುಂದೆ ಹಿಡಿತಾ ಇದ್ದಾರಂತೆ. ಬ್ರಹ್ಮದಂಡಂ ಸಮುಕ್ಷಿಪ್ಯ ಕಾಲದಂಡಮಿವಾಪರಂ ವಸಿಷ್ಠೋ ಭಗವಾನ್ ಕ್ರೋಧಾದ್ ಇದಂ ವಚನಮಬ್ರವೀತ್. ವಿಶ್ವಾಮಿತ್ರ ಋಷಿಗಳು ಪುಂಖಾನುಪುಂಖವಾಗಿ ಮೇಲಿಂದ ಮೇಲೆ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದರೆ ತಮ್ಮ ಬ್ರಹ್ಮ ದಂಡವನ್ನು ಮುಂದೆ ಹಿಡಿದು ವಸಿಷ್ಠ ಋಷಿಗಳು ಹೇಳ್ತಾರಂತೆ, ಕ್ಷತ್ರಬಂಧೋ ಸ್ಥಿತೋಸ್ಮೇಷ ಯದ್ಬಲಂ ತದ್ವಿದರ್ಶಯ ನಾಶಯಾಂ ಯೇಷತೆ ದರ್ಪಂ ಶಸ್ತ್ರಸ್ಯ ತವಗಾಧಿಪ. ನಿನ್ನ ಸಾಮರ್ಥ್ಯ ಏನಿದೆ ತೋರಿಸು. ನಾನು ಅಸ್ತ್ರ ಶಸ್ತ್ರಗಳನ್ನು ಪ್ರಯೋಗ ಮಾಡೋದಿಲ್ಲ. ನನ್ನ ಕೈಯಲ್ಲಿರುವಂತಹ ಈ ಬ್ರಹ್ಮದಂಡ, ಇದರಿಂದ ನೀನು ಬಿಟ್ಟ ಅಸ್ತ್ರಶಸ್ತ್ರಗಳನ್ನು ಎಲ್ಲವನ್ನೂ ಎದುರಿಸ್ತೇನೆ, ನಿನ್ನ ಸಾಮರ್ಥ್ಯವನ್ನು ತೋರಿಸು ಅಂತ ವಸಿಷ್ಠ ಋಷಿಗಳು ಸವಾಲು ಹಾಕ್ತಾರೆ. ವಿಶ್ವಾಮಿತ್ರ ಋಷಿಗಳು ತನ್ನ ರುದ್ರದೇವರ ವರದಿಂದ ಪಡೆದಂತಹ ಎಲ್ಲ ಅಸ್ತ್ರಶಸ್ತ್ರಗಳ ಬಲವನ್ನು ಕೂಡ ಪ್ರಯೋಗ ಮಾಡ್ತಾರೆ. ಹೇಳ್ತಾರೆ, ವಾರುಣ, ರೌದ್ರ, ಐಂದ್ರ, ಪಾಶುಪತ, ಐಶೀಕ, ಮಾನವ, ಮೋಹನ, ಗಾಂಧರ್ವ, ಸ್ವಾಪನ, ಜೃಂಭಣ, ಮಾದನ, ಅನೇಕ ಅಸ್ತ್ರಗಳನ್ನು ಪುಂಖಾನುಪುಂಖವಾಗಿ ವಸಿಷ್ಠರ ಮೇಲೆ ಪ್ರಯೋಗ ಮಾಡುತ್ತಾ ಇದ್ದಾರೆ. ವಸಿಷ್ಠರು ಕೇವಲ ತಮ್ಮ ಕೈಯಲ್ಲಿ ದಂಡವನ್ನು ಮಾತ್ರ ಹಿಡಿದಿದ್ದಾರೆ. ಆ ದಂಡ ಎಲ್ಲವನ್ನೂ ಕೂಡ ಗ್ರಾಸ ಮಾಡ್ತಾ ಇದೆಯಂತೆ. ಇವರು ಬಿಟ್ಟ ಅಸ್ತ್ರಗಳನ್ನು ನುಂಗಿ ಹಾಕ್ತಾ ಇದೆ. ವಿಶ್ವಾಮಿತ್ರ ಋಷಿಗಳು ನೋಡ್ತಾರೆ, ವಸಿಷ್ಠ ಋಷಿಗಳು ಬ್ರಹ್ಮ ತೇಜಸ್ಸಿನಿಂದ ಅವರು ಮೆರಿತಾ ಇದ್ದಾರೆ. ಯಾವಾಗ ಆ ವಿಶ್ವಾಮಿತ್ರ ಋಷಿಗಳ ಎಲ್ಲ ಅಸ್ತ್ರಗಳು ಕೂಡ ನಿರ್ವೀರ್ಯವಾಗಿ ಹೋಯಿತೋ, ಕೊನೆಯಲ್ಲಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರಂತೆ. ಬ್ರಹ್ಮಾಸ್ತ್ರಂ ಪ್ರಸಮಗ್ರಸಮಾನಸ್ಯ ವಸಿಷ್ಠಸ್ಯ ಮಹಾತ್ಮನಃ. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರೂ ಕೂಡ ವಸಿಷ್ಠರ ಕೈಯಲ್ಲಿರುವಂಥ ಬ್ರಹ್ಮದಂಡ ಆ ಬ್ರಹ್ಮಾಸ್ತ್ರವನ್ನು ಕೂಡ ನುಂಗಿ ಹಾಕಿದೆಯಂತೆ. ತ್ರೈಲೋಕ್ಯ ಮೋಹನಂ ರೌದ್ರಂ ರೂಪಮಾಸಿ ಸುದಾರುಣಂ. ಆಗ ವಸಿಷ್ಠ ಋಷಿಗಳು ಆ ಬ್ರಹ್ಮಾಸ್ತ್ರವಾದ ಸಾಮರ್ಥ್ಯವನ್ನು ಕೂಡ ಅವರು ನಾಶ ಮಾಡಿದ್ದಾರೆ. ಅವರ ದೇಹದಲ್ಲಿ ವಿಚಿತ್ರವಾಗಿರ್ತಕ್ಕಂತಹ ಒಂದು ತೇಜಸ್ಸು, ವರ್ಚಸ್ಸು ಅದು ಬೆಳಗುತ್ತಾ ಇದೆಯಂತೆ, ಶೋಭಿಸ್ತಾ ಇದ್ದಾರಂತೆ. ಹೇಳ್ತಾರೆ, ರೋಮಕೂಪೇಶು ಸರ್ವೇಷು ವಸಿಷ್ಠಸ್ಯ ಮಹಾತ್ಮನಃ ಮರೀಚ್ಯ ಇವ ನಿಷ್ಪೇತು ಅಗ್ನೇಹೇ ಧೂಮಕುಲಾರ್ಚಿಷಃ. ಹೇಗೆ ಬೆಂಕಿ ದಗದಗ ಅಂತ ಉರಿತಾ ಇರಬೇಕಾದರೆ ಆ ಬೆಂಕಿಯಲ್ಲಿ ಕಿಡಿಗಳು ಅದು ಸಿಡಿಯುತ್ತೋ, ಹಾಗೆ ವಸಿಷ್ಠ ಋಷಿಗಳ ರೋಮಕೂಪಗಳಿಂದ ಆ ಕಿರಣಗಳು ಸಿಡಿತಾ ಇದೆಯಂತೆ. ಅಷ್ಟು ತಮ್ಮ ಪೌರುಷವನ್ನು ಆ ವಸಿಷ್ಠ ಋಷಿಗಳು ತೋರಿಸಿದ್ದಾರೆ. ವಿಶ್ವಾಮಿತ್ರ ಋಷಿಗಳು ದಿಗ್ಭ್ರಾಂತರಾಗಿ ನಿಂತಿದ್ದಾರಂತೆ. ವಸಿಷ್ಠರ ಇಂತಹ ವಿಚಿತ್ರವಾಗಿರ್ತಕ್ಕಂತಹ ಸಾಮರ್ಥ್ಯವನ್ನು ಕಂಡು ಬೆರಗಾಗಿ ಅವರು ಹೇಳ್ತಾರೆ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಇಷ್ಟು ದಿನ ನಾನು ಅಂದುಕೊಂಡಿದ್ದೆ ಕ್ಷತ್ರಿಯರಿಗಿರ್ತಕ್ಕಂಥ ಸಾಮರ್ಥ್ಯ, ಇದನ್ನು ಯಾರು ಎದುರಿಸಿ ಯಾರು ಅಂತ. ಆದರೆ ನಿಮ್ಮ ಸಾಮರ್ಥ್ಯವನ್ನು ನೋಡಿ ನನಗೆ ಅನ್ನಿಸ್ತಾ ಇದೆ, ಅಮೇಯಂತೆ ಬಲಂ ಬ್ರಹ್ಮನ್. ನಿನ್ನ ಸಾಮರ್ಥ್ಯ ಇದೆಯಲ್ಲ, ಇದು ನಮ್ಮ ಬುದ್ಧಿಯಿಂದ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವಿಶಿಷ್ಟವಾಗಿರ್ತಕ್ಕಂತಹ ತೇಜಸ್ಸು ನಿಮ್ಮದಾಗಿದೆ ಎಂಬುದಾಗಿ ಅವರು ಹೇಳ್ತಾರೆ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ನಿಜವಾದ ಬಲ ಅದು ಭಗವದ್ ಅನುಗ್ರಹದಿಂದ ಪ್ರಾಪ್ತವಾಗಿರ್ತಕ್ಕಂಥ ಬಲವೇ ಬಲ. ಸೈನ್ಯ ಬಲ ಅಲ್ಲ, ಶಸ್ತ್ರಬಲ ಅಲ್ಲ, ಅಸ್ತ್ರಬಲ ಅಲ್ಲ. ಬ್ರಹ್ಮಾಸ್ತ್ರದ ಬಲವು ಭಗವದ್ ಅನುಗ್ರಹದ ಮುಂದೆ ಅದೆಲ್ಲವೂ ಕೂಡ ಸಾಸಿವೆಯಂತೆ ಅಷ್ಟು ಅಲ್ಪವಾಗಿ ಹೋಗ್ತಾ ಇದೆ ಎಂಬುದಾಗಿ ವಿಶ್ವಾಮಿತ್ರ ಋಷಿಗಳು ಹೇಳಿದ್ದಾರೆ. ಮುಂದೆ ವಿಶ್ವಾಮಿತ್ರ ಋಷಿಗಳು
ಹೇಳ್ತಾರೆ, ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನ್ವೆ. ಒಂದು ನಿನ್ನ ಕೈಯಲ್ಲಿರ್ತಕ್ಕಂತಹ ಬ್ರಹ್ಮದಂಡವನ್ನು ಹಿಡ್ಕೊಂಡು ನಾನು ಬಿಟ್ಟ ಅಸ್ತ್ರ ಮಹಾಸ್ತ್ರಗಳನ್ನೆಲ್ಲವನ್ನೂ ಕೂಡ ನೀನು ನುಂಗಿ ಹಾಕಿದ್ದೀಯಾ, ಅವು ಎಲ್ಲವನ್ನೂ ಕೂಡ ಸಾಮರ್ಥ್ಯರಹಿತವನ್ನಾಗಿ ಮಾಡಿದ್ದೀಯಾ. ನಿಜವಾಗಲೂ ಆ ಮಹಿಮೆ ಎಂಬತಕ್ಕಂಥದ್ದು ಏನು ಎಂಬುದಾಗಿ ತಿಳಿದು ಕೂಡಲೇ ಅವರು ನಾನು ಕೂಡ ಇಂತಹ ಬ್ರಹ್ಮ ತೇಜಸ್ಸನ್ನು ಪಡೆಯಬೇಕು ಎಂಬುದಾಗಿ ಅವರು ನೇರವಾಗಿ ಮೊದಲೇ ಅಧಿಕಾರವನ್ನು ಮಕ್ಕಳಿಗೆ ಕೊಟ್ಟು ಬಂದಿದ್ದರು. ಹಸುವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಬಂದವರು, ರುದ್ರದೇವರ ಅನುಗ್ರಹವನ್ನು ಪಡೆದು ಬಂದವರು ಯಾವಾಗ ವಸಿಷ್ಠರಿಂದ ಪರಾಜಿತರಾದರೋ, ಹಾಗಾದರೆ ನಾನು ಈಗ ವಸಿಷ್ಠರಿಂದ ಬ್ರಹ್ಮರ್ಷಿ ಎಂಬತಕ್ಕಂತಹ ಹೆಸರನ್ನು ಪಡೆಯಬೇಕು ಎಂಬುದಾಗಿ ಅಲ್ಲಿಯೇ ಪ್ರತಿಜ್ಞೆ ಮಾಡಿ ಕೂಡಲೇ ಹೊರಡ್ತಾರೆ. ಇದು ನೋಡಿ, ವಸಿಷ್ಠರ ಆಶ್ರಮದಲ್ಲಿ ಕಾಮಧೇನು ಸಿದ್ಧಪಡಿಸಿದಂತಹ ಭಗವಂತನಿಗೆ ವಾಯುದೇವರಿಗೆ ಅರ್ಪಣೆ ಮಾಡಿರತಕ್ಕಂತಹ ಪದಾರ್ಥಗಳನ್ನು ತಿಂದಂತಹ ವಿಶ್ವಾಮಿತ್ರ ಋಷಿಗಳಲ್ಲಿ ಆ ವಸಿಷ್ಠರ ಸಾಮರ್ಥ್ಯವನ್ನು ಕಂಡಾಗ ಬದಲಾವಣೆಯಾಯಿತು. ಏನೋ ತತ್ಕಾಲದಲ್ಲಿ ಸಂಘರ್ಷ ಎಂಬತಕ್ಕಂಥದ್ದು ನಡೀತು. ಆದರೆ ಸಂಘರ್ಷ ಎಂಬತಕ್ಕಂಥದ್ದು ಮುಂದೆ ಅವರ ಅಧಃಪತನಕ್ಕೆ ಕಾರಣ ಆಗಲಿಲ್ಲ. ಅವರ ಮನೆಯಲ್ಲಿ ತಿಂದಂತಹ ಶ್ರೇಷ್ಠವಾದ ಆ ಒಂದು ಪವಿತ್ರವಾದಂಥ ಆಹಾರ ಅವರ ಮನಸ್ಸಿನಲ್ಲಿ ಪರಿಣಾಮಗೊಂಡು ಅದು ಬ್ರಹ್ಮರ್ಷಿಯಾಗಬೇಕು ಎಂಬತಕ್ಕಂತಹ ಹಠ, ಆ ಸಂಕಲ್ಪ ಅವರ ಮನಸ್ಸಿನಲ್ಲಿ ಬರುವಂತೆ ಮಾಡಿತು. ಇದು ನಾನು ಮೊದಲೇ ಹೇಳಿದ ಹಾಗೆ ಯಾಚಯೇ ಶ್ರೋತ್ರಿಯಸ್ಯಾನ್ಯಂ, ಒಬ್ಬ ಬ್ರಹ್ಮಜ್ಞಾನಿಗಳ ಮನೆಯಲ್ಲಿ ಅನ್ನವನ್ನು ತಿನ್ನಬೇಕು, ಬೇಡಿ ತಿನ್ನಬೇಕು, ಅದರಿಂದ ಆಗತಕ್ಕಂತಹ ಪರಿಣಾಮ. ಹೀಗೆ ವಿಶ್ವಾಮಿತ್ರ ಋಷಿಗಳ ಮನಸ್ಸಿನಲ್ಲಿ ನೋಡಿ ತಾನೊಬ್ಬ ಬ್ರಹ್ಮರ್ಷಿಯಾಗಬೇಕು ಅಂತ ಛಲ ಬಂತು, ಸಂಕಲ್ಪ ಉಂಟಾಯಿತು. ಕೂಡಲೇ ದಕ್ಷಿಣ ದಿಕ್ಕಿಗೆ ಅವರು ತಪಸ್ಸಿಗೆ ಹೊರಟಿದ್ದಾರಂತೆ. ತಪಸ್ಸು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪೂರ್ಣೇ ವರ್ಷ ಸಹಸ್ರೇತು ಬ್ರಹ್ಮ ಲೋಕಪಿತಾಮಹ, 1000 ವರ್ಷಗಳು ಕಳೆದಿದೆಯಂತೆ. 1000 ವರ್ಷ ಕಳೆದಿದೆ. ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಸಂತುಷ್ಟರಾದ ಬ್ರಹ್ಮದೇವರು ಅಲ್ಲಿಗೆ ಬಂದಿದ್ದಾರಂತೆ. ಅವರು ಹೇಳ್ತಾರೆ, ಬ್ರಹ್ಮದೇವರು ಅಬ್ರವೀನ್ ಮಧುರಂ ವಾಕ್ಯಂ ವಿಶ್ವಾಮಿತ್ರಂ ತಪೋಧನಂ ಜಿತಾ ರಾಜರ್ಷಿ ಲೋಕಾಸ್ತೆ ತಪಸಾ ಕುಶಿಕಾತ್ಮಜ ಅನೇನ ತಪಸಾತ್ವಾಂತು ರಾಜರ್ಷಿ ಋಷಿ ವಿದ್ಮಹೇ. ನೀನು ರಾಜನಾಗಿದ್ದು ಕೂಡ ಋಷಿ ಜೀವನವನ್ನು ನಡೆಸ್ತಾ ಎಲ್ಲ ಅನ್ನ ಆಹಾರಾದಿಗಳನ್ನು ಬಿಟ್ಟು ಇಂದ್ರಿಯ ನಿಗ್ರಹ ಮನೋನಿಗ್ರಹವನ್ನು ಪಡೆದುಕೊಂಡು 1000 ವರ್ಷಗಳ ಕಾಲ ಇಂತಹ ಕಠಿಣವಾದ ತಪಸ್ಸನ್ನು ಮಾಡಿದ್ದೀಯಾ ಅಂತಂದರೆ, ಒಂದು ಏಕಾದಶಿ ಬಂದ್ರೇ ದಶಮಿ ದಿವಸ ಅಯ್ಯೋ ಅಂತ ಹೋಗಿರ್ತೇವೆ. 2 ಏಕಾದಶಿ ಬಂತು ಅಂತಂದರೆ 1 ತಿಂಗಳಿಂದ ಯೋಚನೆ ಮಾಡ್ತಾ ಇರ್ತೇವೆ, ಮುಂದಿನ ತಿಂಗಳು 2 ಏಕಾದಶಿ ಇದೆ ಅಂತ. ಹಾಗಿರಬೇಕಾದ್ರೆ ಅನ್ನ ಆಹಾರಾದಿಗಳನ್ನು ಬಿಟ್ಟು 1000 ವರ್ಷಗಳ ಕಾಲ ಈ ತಪಸ್ಸನ್ನು ಮಾಡಿದ್ದೀಯಾ. ರಾಜನಾಗಿದ್ದುಕೊಂಡು ಋಷಿ ಜೀವನವನ್ನು ನಡೆಸಿ ನೀನು ಸಿದ್ಧಿಯನ್ನು ಪಡೆದಿದ್ದೀಯಾ, ನೀನು ರಾಜರ್ಷಿ ಎಂಬುದಾಗಿ ಆ ಬ್ರಹ್ಮದೇವರು ಅನುಗ್ರಹವನ್ನು ಮಾಡಿದ್ದಾರಂತೆ. ಆದರೆ ವಿಶ್ವಾಮಿತ್ರ ಋಷಿಗಳು ತಚ್ಛ್ರುತ್ವ ಕ್ರಿಯಾ ಕಿಂಚಿದ್ ಅವಾಂಗ್ಮುಖ. ಬ್ರಹ್ಮದೇವರು ಬಂದು ರಾಜಋಷಿ ಹೇಳಿದರು ಅಂತ ಎಷ್ಟು ಸಂತೋಷ ಪಡಬೇಕು ತಾನೇ. ಅವರು ತಲೆ ತಗ್ಗಿಸಿದ್ದಾರಂತೆ. ನಾನು ರಾಜಋಷಿಯಾದರೆ ಸಾಲದು, ನಾನು ಬ್ರಹ್ಮಋಷಿಯಾಗಬೇಕು ಎಂಬುದಾಗಿ ಆ ವಿಶ್ವಾಮಿತ್ರ ಋಷಿಗಳ ಮನಸ್ಸಿನಲ್ಲಿ ಸಂಕಲ್ಪ ಇತ್ತು. ಅದರಿಂದಾಗಿ ದುಃಖೇನ ಮಹತಾವಿಷ್ಟ ಸಮನ್ಯುರಿದಮಬ್ರವೀತ್ ತಪಶ್ಚ ಸುಮಹತ್ತಪ್ತಂ ರಾಜರ್ಷಿರಿತಿ ಮಾಂ ವಿದುಹು. ಎಷ್ಟು ನಾನು ಈ ದೇಹವನ್ನು ದಂಡಿಸಿ ತಪಸ್ಸನ್ನು ಮಾಡಿದ್ದೇನೆ, ಈ ಎಲ್ಲ ದೇವತೆಗಳು ನನ್ನನ್ನು ರಾಜರ್ಷಿ ಅಂತ ಹೇಳಿದ್ದಾರಲ್ಲ ಅಂತ ಅವನಿಗೆ ತುಂಬ ದುಃಖವಾಯಿತಂತೆ. ಅದಕ್ಕೆ ಹೇಳ್ತಾರೆ ದುಃಖೇನ ಮಹತಾವಿಷ್ಟ, ತುಂಬ ದುಃಖದಿಂದ ಅವನು ಖಿನ್ನನಾಗಿದ್ದಾನಂತೆ, ನನ್ನನ್ನು ಕೇವಲ ರಾಜರ್ಷಿ ಅಂತ ಹೇಳಿದ್ದಾರಲ್ಲ ಅಂತ. ಅದರಿಂದ ಅವನು ಪುನಃ ತಪಶ್ಚಕಾರ ಕಾಕುಸ್ಥ ಪರಮಂ ಪರಮಾತ್ಮವಾನ್, ಪುನಃ ನಾನು ತಪಸ್ಸನ್ನು ಮಾಡಬೇಕು ಎಂಬುದಾಗಿ ಆ ವಿಶ್ವಾಮಿತ್ರ ಋಷಿಗಳು ತಪಸ್ಸಿಗೆ ಕುಳಿತಿದ್ದಾರಂತೆ. ಆ ಸಂದರ್ಭದಲ್ಲಿ ತ್ರಿಶಂಕು ಎಂಬತಕ್ಕಂತಹ ಒಬ್ಬ ರಾಜ, ಅವನು ವಿಶ್ವಾಮಿತ್ರ ಋಷಿಗಳ ಹತ್ರ ಬಂದಿದ್ದಾನೆ. ಮೊದಲು ವಸಿಷ್ಠ ಋಷಿಗಳ ಹತ್ರ ಹೋದ. ಅವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದನಂತೆ, ನಾನು ಈ ಶರೀರ ಸಹಿತನವಾಗಿ ಮನುಷ್ಯನಿಗೆ ಇರತಕ್ಕಂತಹ ಪಂಚಭೌತಿಕವಾದ
ಈ ಶರೀರದ ಜೊತೆಯಲ್ಲಿಯೇ ನಾನು ಸ್ವರ್ಗಲೋಕಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದೆ, ತಾವು ಅನುಗ್ರಹ ಮಾಡಬೇಕು ಅಂತ. ಆದರೆ ಆ ವಸಿಷ್ಠ ಋಷಿಗಳು ಅದಕ್ಕೆ ಒಪ್ಪಲಿಲ್ಲಂತೆ. ಅಶಕ್ಯಮಿತಿ ಚಾಪ್ಯುಕ್ತ ವಸಿಷ್ಠೇನ ಮಹಾತ್ಮನ. ಈ ನಶಿಸುವಂತಹ ನಶ್ವರವಾದ ಈ ಶರೀರದಿಂದ ಸ್ವರ್ಗಲೋಕವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ವಸಿಷ್ಠ ಋಷಿಗಳು ಅವನನ್ನು ನಿರಾಕರಣೆ ಮಾಡಿದ್ದಾರೆ. ಅದು ಸಾಧ್ಯ ಇಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಆಗ ಈ ತ್ರಿಶಂಕು ದಕ್ಷಿಣ ದಿಕ್ಕಿನಲ್ಲಿ ಅಡ್ಡಾಡಿಕೊಂಡು ಬರ್ತಾ ಇದ್ದಾನೆ. ಆಗ ವಿಶ್ವಾಮಿತ್ರ ಋಷಿಗಳಲ್ಲಿ ಸಿಕ್ಕಿದ್ದಾರಂತೆ. ವಿಶ್ವಾಮಿತ್ರ ಋಷಿಗಳಲ್ಲಿ ಅವನು ಹೇಳ್ತಾ ಇದ್ದಾನೆ, ಸಶರೀರೋ ಯಥಾಹಂ ಹಿ ದೇಹಲೋಕಮವಾಪ್ನುಯಾಂ. ನಾನು ಶರೀರ ಸಹಿತವಾಗಿ ಸ್ವರ್ಗಲೋಕಕ್ಕೆ ಹೋಗಬೇಕು, ನೀವು ನನಗೆ ಆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಇಷ್ಟೇ ಹೇಳಲಿಲ್ಲ, ಇನ್ನೊಂದು ಮಾತು ಹೇಳ್ತಾನೆ, ವಸಿಷ್ಠೇನ ಪರಿತ್ಯಕ್ತಃ. ವಸಿಷ್ಠ ಋಷಿಗಳು ಅವರಲ್ಲಿ ನಾನು ಹೋಗಿ ಪ್ರಾರ್ಥನೆ ಮಾಡಿದೆ, ಆದರೆ ಅವರು ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ, ಇದು ಸಾಧ್ಯ ಇಲ್ಲ ಎಂಬುದಾಗಿ ನನ್ನನ್ನು ಕಳಿಸಿದ್ದಾರೆ. ಇದನ್ನು ನೀವು ಸಾಧಿಸಿಕೊಡಬೇಕು ಅಂತ ತಪಸ್ಸು ಮಾಡುವಂತಹ ವಿಶ್ವಾಮಿತ್ರ ಋಷಿಗಳಲ್ಲಿ ಹೇಳಿದರಂತೆ. ನೋಡಿ, ಆ ರಾಜನ ಗುಣ ವಿಶ್ವಾಮಿತ್ರ ಋಷಿಗಳು ತಪಸ್ಸು ಮಾಡ್ತಾ ಇದ್ದರೂ ಕೂಡ ಸ್ವಲ್ಪ ವ್ಯಕ್ತವಾಗುತ್ತೆ. ವಸಿಷ್ಠ ಋಷಿಗಳು ಅವತ್ತು ಆಶ್ರಮದಲ್ಲಿ ನಾನು ಕೇಳಿದ ಹಸುವನ್ನು ಕೊಡಲಿಲ್ಲ ಎಂಬುವಂತಹ ಈ ಭಾವನೆ ಅವನ ಮನಸ್ಸಿನಲ್ಲಿ ಬಂತು. ಹಾಗಾದರೆ ಅವತ್ತು ಅವರು ನನಗೆ ಹಸುವನ್ನು ಕೊಡದೇನೆ ನನಗೆ ಅವಮಾನ ಮಾಡಿದ್ದಾರೆ, ವಸಿಷ್ಠರಿಗೆ ಆಗದೇ ಇರತಕ್ಕಂತಹ ಕೆಲಸವನ್ನು ನಾನು ಮಾಡಿಬಿಟ್ರೆ ನಾನು ವಸಿಷ್ಠರಿಗಿಂತ ಉತ್ತಮ ಅಂತ ಅನ್ನಿಸ್ಕೊಳ್ತೇನೆ ಎಂಬುವ ಮನಸ್ಸನ್ನು ಇಟ್ಟುಕೊಂಡು ನಾನು ನಿನ್ನನ್ನು ಸಶರೀರನಾಗಿ ಸ್ವರ್ಗಲೋಕಕ್ಕೆ ಕಳಿಸ್ತೇನೆ ಎಂಬುದಾಗಿ ವಿಶ್ವಾಮಿತ್ರ ಋಷಿಗಳು ಆ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರಂತೆ. ಸರಾಜ ಪುನರೇವೈತಾನ್ ಇದಂ ವಚನಮಬ್ರವೀತ್ ಪ್ರತ್ಯಾಖ್ಯಾತೋಸ್ಮಿ ಗುರುಣಾ ಗುರುಪುತ್ರೈಸ್ತಥೈವ ಚ. ಅಷ್ಟೇ ಅಲ್ಲ, ವಸಿಷ್ಠರ ಹತ್ರ ಹೋಗಿದ್ದೆ, ಅನಂತರ ವಸಿಷ್ಠರ ಮಕ್ಕಳ ಹತ್ರ ಹೋದೆ. ಆದರೆ ವಸಿಷ್ಠರ ಮಕ್ಕಳು ನನಗೆ ನೀನು ಬಯಸದ ಬಯಕೆಯನ್ನು ಬಯಸಿದ್ದೀಯ, ಬಯಸಬಾರದ ಬಯಕೆಯನ್ನು ಬಯಸಿದ್ದೀಯ, ಯಾವುದನ್ನು ನಾವು ಅಪೇಕ್ಷೆ ಪಡಬಾರದು ಅಂತಹ ಅಪೇಕ್ಷೆಯನ್ನು ನೀನು ಪಟ್ಟಿದ್ದೀಯ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ ನ ಸಂಶಯ. ಯಾರು ತನ್ನ ಯೋಗ್ಯತೆಗೆ ಮೀರಿದ ಫಲ ಬೇಕು ಎಂಬುದಾಗಿ ಬಯಸ್ತಾನೋ ಅವನು ಖಂಡಿತ ಬಿದ್ದೇ ಬೀಳ್ತಾನೆ ಅಂತ. ಒಂದಲ್ಲ ಒಂದು ವಿಧವಾದ ಅನರ್ಥ ಅವನಿಗೆ ಪ್ರಾಪ್ತಿಯಾಗುತ್ತೆ ಅಂತ. ಯಾವಾಗ ವಸಿಷ್ಠ ಋಷಿಗಳು ಅವಕಾಶವನ್ನು ಕೊಡಲಿಲ್ಲೋ ಅವರ ಮಕ್ಕಳಲ್ಲಿ ಹೋಗಿ ಕೇಳಿದ. ವಸಿಷ್ಠ ಋಷಿಗಳ ಮಕ್ಕಳು ಹೇಳ್ತಾರೆ, ನಮ್ಮಪ್ಪ ಒಲ್ಲೆ ಅಂದ ಮೇಲೆ ನಾವು ಅದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾವು ನಿನ್ನನ್ನು ಸಶರೀರವಾಗಿ ಸ್ವರ್ಗಲೋಕಕ್ಕೆ ಕಳಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ನೀನು ನಮ್ಮ ತಂದೆ ಬೇಡ ಅಂದದ್ದನ್ನು ಪುನಃ ನಮ್ಮಲ್ಲಿ ಬಂದು ಒತ್ತಾಯ ಮಾಡ್ತಾ ಇದ್ದೀಯಾ, ಮಾಡಿಕೊಡಬೇಕು ಎಂಬುದಾಗಿ ಬಲಾತ್ಕಾರ ಮಾಡ್ತಾ ಇದ್ದೀಯಾ, ನೀನು ಚಂಡಾಲನಾಗು ಅಂತ ಅವನಿಗೆ ಶಾಪವನ್ನು ಕೊಡ್ತಾರಂತೆ. ಹೀಗೆ ಚಂಡಾಲನಾಗು ಎಂಬುದಾಗಿ ಶಾಪವನ್ನು ಪಡೆದಂತಹ ತ್ರಿಶಂಕು ವಿಶ್ವಾಮಿತ್ರ ಋಷಿಗಳ ಹತ್ತಿರ ಬಂದಿದ್ದಾನೆ. ಯಾವಾಗ ಇವನಿಗೆ ಚಂಡಾಲನಾಗು ಎಂಬುದಾಗಿ ಶಾಪ ಬಂತೋ ಆಗ ಇವನ ಮಂತ್ರಿಗಳು ಸೇನಾಧಿಪತಿಗಳು ಇವನು ಚಂಡಾಲ ಎಂಬುದಾಗಿ ಇವನನ್ನು ತ್ಯಾಗ ಮಾಡಿದ್ದಾರಂತೆ. ನೋಡಿ, ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ ನ ಸಂಶಯ ಅಂತ. ತನ್ನ ಯೋಗ್ಯತೆಗೆ ಮೀರಿದ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಬಯಸಿದ್ರಿಂದ ತನ್ನವರನ್ನು ಕಳ್ಕೊಳ್ಬೇಕಾಯಿತು, ತನ್ನ ರಾಜ್ಯ ಸಂಪತ್ತನ್ನು ಕಳ್ಕೊಳ್ಬೇಕಾಯಿತು, ತನಗೆ ಬೇಕಾದ ಇಷ್ಟಮಿತ್ರರನ್ನು ಕಳ್ಕೊಳ್ಬೇಕಾಯಿತು, ಎಲ್ಲವನ್ನೂ ಕಳ್ಕೊಳ್ಳುವಂತಹ ಪ್ರಸಂಗ ಅವನಿಗೆ ಬಂತು. ಆದರೂ ಆ ತ್ರಿಶಂಕುವಿಗೆ ನಾನು ಇಂತಹ ಒಂದು ಸಾಧನೆಯನ್ನು ಮಾಡಲೇಬೇಕು ಎಂಬುದಾಗಿ ಛಲದಿಂದ ವಿಶ್ವಾಮಿತ್ರ ಋಷಿಗಳಲ್ಲಿ ಅವನು ಕೇಳ್ತಾ ಇದ್ದಾನೆ. ವಿಶ್ವಾಮಿತ್ರ ಋಷಿಗಳಿಗೆ ಹಿಂದೆ ಹೇಳಿದ ಹಾಗೆ ವಸಿಷ್ಠರಿಗಿಂತ ನಾನು ಮಿಗಿಲಾದಂತಹ ತಪಸ್ಸನ್ನು ಮಾಡಿದವನು ಎಂಬತಕ್ಕಂಥ ಖ್ಯಾತಿಯನ್ನು ಪಡೆಯಲಿಕ್ಕೆ ಒಂದು ಅವಕಾಶ ಇದೆ ಎಂಬುದಾಗಿ ಅವರು ಒಪ್ಪಿಕೊಳ್ತಾ ಇದ್ದಾರೆ. ಬ್ರಾಹ್ಮಣರನ್ನು ಋತ್ವಿಕರನ್ನು ಆಹ್ವಾನ ಮಾಡಿ ತಾವೇ ಪ್ರಧಾನವಾದಂತಹ ಅಧ್ವರ್ಯವಾಗಿದ್ದುಕೊಂಡು ಆ ಯಜ್ಞವನ್ನು ನಿರ್ವಹಣೆ ಮಾಡುತ್ತಾ ಇದ್ದಾರೆ. ಮೊದಲು ದೇವತೆಗಳಿಗೆ ಆಹುತಿಯನ್ನು ಕೊಡ್ತಾ ಇದ್ದಾರೆ.
ದೇವತೆಗಳು ಬಂದು ಆಹುತಿಯನ್ನು ಸ್ವೀಕಾರ ಮಾಡ್ತಾ ಇದ್ದರು. ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ಭಗವದ್ಭಕ್ತರಾಗಿರ್ತಕ್ಕಂತಹ ರಾಜರು ಅಥವಾ ಋಷಿಮುನಿಗಳು ಭಕ್ತಿಯಿಂದ ಶ್ರದ್ಧೆಯಿಂದ ಯಜ್ಞವನ್ನು ಮಾಡಿದಾಗ, ಇಂದ್ರಾಯ ಸ್ವಾಹ ಅಂತ ಆಹುತಿಯನ್ನು ಕೊಟ್ಟಾಗ ದೇವೇಂದ್ರ ದೇವಲೋಕದಿಂದ ಬಂದು ಆಹುತಿಯನ್ನು ಕೈಯಿಂದ ಸ್ವೀಕಾರ ಮಾಡ್ತಾ ಇದ್ದಂತೆ. ವಿಶ್ವಾಮಿತ್ರ ಋಷಿಗಳು ಯಜ್ಞವನ್ನು ಮಾಡ್ತಾ ಇದ್ದಾರೆ, ಆಹುತಿಯನ್ನು ಕೊಟ್ಟಿದ್ದಾರೆ, ಯಾವ ದೇವತೆಗಳು ಬರಲಿಲ್ಲಂತೆ. ಹೀಗೆ ದೇವತೆಗಳು ಬಾರದೇ ಇದ್ದಾಗ ಚಕಾರ ಆವಾಹನಂ ತತ್ರ ಭಾಗಾರ್ಥಂ ಸರ್ವದೇವತಾ ನಾಭ್ಯಾಗಮನ್ಸ್ತದಾಹುತಾ. ಆಹ್ವಾನ ಮಾಡಿ ಅವರನ್ನು ಆವಾಹನೆ ಮಾಡಿ ಕರೆದಾಗ ಆ ದೇವತೆಗಳು ಬರಲಿಲ್ಲ. ವಿಶ್ವಾಮಿತ್ರ ಋಷಿಗಳು ದೇವತೆಗಳು ಬಾರದಿದ್ದರೇನು, ನನ್ನ ಸಾಮರ್ಥ್ಯ ಏನು ತೋರಿಸ್ತೇನೆ ಎಂಬುದಾಗಿ ಆ ತ್ರಿಶಂಕುವನ್ನು ಅವರು ಶರೀರ ಸಹಿತವಾಗಿ ಮೇಲಕ್ಕೆ ಕಳಿಸ್ತಾ ಇದ್ದಾರಂತೆ. ತಮ್ಮ ತಪಸ್ಸಿನ ಪ್ರಭಾವದಿಂದ ಅವರು ಅವನನ್ನು ಮೇಲಕ್ಕೆ ಕಳಿಸ್ತಾ ಇದ್ದಾರೆ. ಸ್ವರ್ಗಲೋಕವನ್ನು ತಲುಪ್ತಾ ಇದ್ದಾನೆ. ಸ್ವರ್ಗಲೋಕಾಧಿಪತಿ ಇಂದ್ರ ನೋಡ್ತಾ ಇದ್ದಾನೆ. ಆ ಇಂದ್ರ ತ್ರಿಶಂಕುಗೆ ಹೇಳ್ತಾನಂತೆ, ತ್ರಿಶಂಕೋ ಗಚ್ಚ ಭೂಯಸ್ತ್ವಂ ನಾಸಿ ಸ್ವರ್ಗಕೃತಾಲಯ ಗುರುಶಾಪಹತೋ ಮೂಢ ಪತ ಭೂಮಿಮವಾಕ್ಷಿರಾ. ನೀನು ಗುರುಗಳ ಶಾಪವನ್ನು ಪಡೆದವನು, ಚಾಂಡಾಲನಾಗು ಎಂಬತಕ್ಕಂತಹ ಗುರುಶಾಪ ಇರತಕ್ಕಂಥವನು. ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಅಪರೋಕ್ಷ ಜ್ಞಾನಿಯಾದಂತಹ ವ್ಯಕ್ತಿ, ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದಂತಹ ಮಹಾಸಾಧಕ, ಅವನೇನಾದರೂ ಗುರುದ್ವೇಷ ಮಾಡಿದ್ದಾನೆ ಅಂತಂದರೆ ಅಂಥವನಿಗೂ ಕೂಡ ಮೋಕ್ಷದಲ್ಲಿ ಆನಂದ ಹ್ರಾಸ ಆಗುತ್ತೆ ಅಂತ. ಅದರಿಂದ ಶಾಸ್ತ್ರ ಹೇಳ್ತಾ ಇದೆ, ಯಾವತ್ತೂ ನಾವು ಗುರುಗಳಿಗೆ ದ್ರೋಹವನ್ನು ಬಗೆಯಬಾರದು ಅಂತ. ಈ ತ್ರಿಶಂಕು ಗುರುಶಾಪಹತಃ, ನೀನು ಗುರುಗಳ ಶಾಪವನ್ನು ಹೊಂದಿದವನು, ಅದರಿಂದ ನಿನಗೆ ಸ್ವರ್ಗಲೋಕದಲ್ಲಿ ಅವಕಾಶ ಎಂಬತಕ್ಕಂಥದ್ದು ಇಲ್ಲ, ನೀನು ತಲೆ ಕೆಳಗಾಗಿ ಭೂಮಿಗೆ ಬೀಳು ಎಂಬುದಾಗಿ ಸ್ವರ್ಗಲೋಕದಿಂದ ತ್ರಿಶಂಕುವನ್ನು ಕೆಳಗೆ ಹಾಕಿದ್ದಾರೆ. ತ್ರಿಶಂಕು ಅವಸ್ಥೆ ಏನು ನಾವೆಲ್ಲ ಹೇಳ್ತೇವೆ, ತ್ರಿಶಂಕು ಸ್ವರ್ಗ ಅಂತ. ಆ ತ್ರಿಶಂಕು ತಲೆ ಕೆಳಗಾಗಿ ಬೀಳ್ತಾ ವಿಶ್ವಾಮಿತ್ರ ಋಷಿಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೋಡಿ, ವಿಶ್ವಾಮಿತ್ರ ಋಷಿಗಳ ತಪಶ್ಶಕ್ತಿ ಎಂಥದ್ದು ಅಂತ. ಆ ತ್ರಿಶಂಕುವನ್ನು ಅಂತರಿಕ್ಷ ಲೋಕದಲ್ಲಿ ನಿಲ್ಲಿಸಿ ಅಲ್ಲಿಯೇ ಒಂದು ಸ್ವರ್ಗಲೋಕವನ್ನು ಸೃಷ್ಟಿ ಮಾಡಿ, ಆ ಸ್ವರ್ಗಲೋಕದಲ್ಲಿ, ನಿಜವಾದ ಸ್ವರ್ಗಲೋಕದಲ್ಲಿ ಏನೇನು ವೈಭವ ಇದೆಯೋ ಅದೆಲ್ಲವನ್ನು ಸೃಷ್ಟಿ ಮಾಡಿದ್ದಾರಂತೆ. ಅದನ್ನೇ ನಾವು ಲೋಕದಲ್ಲಿ ಹೇಳೋದು ತ್ರಿಶಂಕು ಸ್ವರ್ಗ ಅಂತ. ಒಂದು ರೀತಿಯಲ್ಲಿ ಅದು ಎಡಬಿಡಂಗಿ ಅಂತಲೂ ಅರ್ಥ. ಸ್ವರ್ಗವೂ ಇಲ್ಲ, ಭೂಮಿ ಇಲ್ಲ, ಮಧ್ಯದಲ್ಲಿದ್ದ ಅಂತ. ಆದರೆ ವಿಶ್ವಾಮಿತ್ರ ಋಷಿಗಳ ತಪಶ್ಶಕ್ತಿ ಏನು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಆ ತ್ರಿಶಂಕಿಗೆ ನಾನು ಮಾತು ಕೊಟ್ಟಿದ್ದೆ ಎಂಬುದಾಗಿ ಅಲ್ಲೇ ಒಂದು ಅವರು ಸ್ವರ್ಗಲೋಕವನ್ನು ಸೃಷ್ಟಿ ಮಾಡಿದ್ದಾರೆ. ಆಗ ಯೋಚನೆ ಆಯಿತಂತೆ, ಅಯ್ಯೋ, ನಾನು ತಪಸ್ಸು ಮಾಡಿ ಈ ಸಿದ್ಧಿಯನ್ನು ಪಡೆದದ್ದು ಬ್ರಹ್ಮರ್ಷಿ ಆಗಬೇಕು ಅಂತ ಸಂಕಲ್ಪವನ್ನು ಮಾಡಿ, ಆದರೆ ಈ ತ್ರಿಶಂಕು ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಬಯಸಿದಾಗ ನನ್ನ ಎಲ್ಲ ತಪಸ್ಸಿನ ಫಲವನ್ನು ಅವನಿಗೆ ಧಾರೆ ಎರೆದು ಕೊಟ್ಟೆನಲ್ಲ ಅಂತ ಪಶ್ಚಾತ್ತಾಪಗೊಂಡು ದಕ್ಷಿಣ ದಿಕ್ಕನ್ನು ಬಿಟ್ಟು ಅವರು ಪಶ್ಚಿಮ ದಿಕ್ಕಿಗೆ ತಪಸ್ಸನ್ನು ಮಾಡಬೇಕು ಅಂತ ಅವರು ಬಂದಿದ್ದಾರೆ. ಹೀಗೆ ಪಶ್ಚಿಮ ದಿಕ್ಕದಲ್ಲಿ ಮಹಾನ್ ವಿಘ್ನಃ ಪ್ರವೃತ್ತೋಯಂ ದಕ್ಷಿಣಾಂ ಅಸ್ಥಿತೋ ದಿಶಂ, ದಕ್ಷಿಣ ದಿಕ್ಕಿನಲ್ಲಿದ್ದಾಗ ನನಗೆ ದೊಡ್ಡ ವಿಘ್ನ ಎಂಬತಕ್ಕಂಥದ್ದು ಬಂತು ಎಂಬುದಾಗಿ, ಈ ದಿಕ್ಕೇ ಬೇಡ, ಇಲ್ಲಿ ನನಗೆ ದಿಕ್ಕು ಕಾಣದಾಗಿದೆ ಎಂಬುದಾಗಿ ಆ ದಿಕ್ಕನ್ನು ಪರಿತ್ಯಾಗ ಮಾಡಿ ಪಶ್ಚಿಮ ದಿಕ್ಕಿಗೆ ಅವರು ಬಂದು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಆ ಕಾಲದಲ್ಲಿ ಒಬ್ಬ ಅಂಬರೀಷ ಅಂತ ಒಬ್ಬ ರಾಜ, ಅವನು ಅಶ್ವಮೇಧ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಆ ಅಶ್ವಮೇಧ ಯಜ್ಞವನ್ನು ಮಾಡುವಂತಹ ಕಾಲದಲ್ಲಿ ಅಶ್ವಮೇಧ ಯಜ್ಞದ ಕುದುರೆಯನ್ನು ಬಿಟ್ಟಿರ್ತಾರೆ. ಆ ಕುದುರೆಯನ್ನು ಇಂದ್ರ ಅಪಹಾರ ಮಾಡಿಕೊಂಡು ಹೋದನಂತೆ. ಪಶುಮಿಂದ್ರೋ ಜಹಾರಹ ಅಂತ. ಯಾವಾಗ ಇಂದ್ರ ಆ ಪಶುವನ್ನು ಅಪಹಾರ ಮಾಡಿದನೋ ಆಗ ಅರಕ್ಷಿತಾರಂ ರಾಜಾನಂ ಘ್ನಂತಿ ದೋಷ ನರೇಶ್ವರಂ. ಆ ಯಜ್ಞದಲ್ಲಿ ದೀಕ್ಷಿತರಾಗಿರ್ತಕ್ಕಂಥ ಬ್ರಾಹ್ಮಣರು ಹೇಳ್ತಾರಂತೆ, ಯಾರು ಆ ಯಜ್ಞ ಪಶುವನ್ನು ರಕ್ಷಣೆ ಮಾಡೋದಿಲ್ವೋ ಅಂತಹ ರಾಜನನ್ನು ಎಲ್ಲ ದೋಷಗಳು ನಾಶ ಮಾಡ್ತಾವೆ. ಅದರಿಂದ ಪ್ರಾಯಶ್ಚಿತ್ತಂ ಮಹಧ್ಯೇತತ್
ನರಂ ವಾ ಪುರುಷರ್ಷಭ ಆನಯಸ್ವ ಪಶುಂ ಶೀಘ್ರಂ ಯಾವತ್ ಕರ್ಮ ಪ್ರವರ್ತತೆ. ಯಜ್ಞದಲ್ಲಿ ನಿರ್ವಾಪ ಮಾಡಲಿಕ್ಕೋಸ್ಕರ ಯಾವ ಹಸುವನ್ನು ಯಾವ ಪಶುವನ್ನು ಅವರು ತೀರ್ಮಾನ ಮಾಡಿದ್ದಾರೋ ಆ ಪಶು ಎಂಬತಕ್ಕಂಥದ್ದು ಒಂದು ವೇಳೆ ಅಪಹೃತವಾಗಿದೆ ಅಂತಾದರೆ ಅದಕ್ಕೆ ಪ್ರಾಯಶ್ಚಿತ್ತ ಒಂದು ನರಬಲಿ ಕೊಡಬೇಕು. ಅಂಬರೀಷನಿಗೆ ಹೇಳ್ತಾರಂತೆ. ಅಂಬರೀಷ ಅಂತಂದರೆ ಏಕಾದಶಿ ಉಪವಾಸದ ವ್ರತವನ್ನು ಮಾಡಿಸಿದಂತಹ ಆ ಅಂಬರೀಷ ಅಲ್ಲ, ಇನ್ನೊಬ್ಬ ಅಂಬರೀಷ. ಅವನು ಈ ಯಜ್ಞ ಪಶು ಎಂಬತಕ್ಕಂಥದ್ದು ನಷ್ಟವಾದಾಗ ಅವನಿಗೆ ಪುರೋಹಿತರು ಹೇಳ್ತಾರೆ, ನೀನು ಒಂದು ನರಬಲಿಯನ್ನು ಕೊಡಬೇಕು ಅಂತ. ಆಗ ಈ ಅಂಬರೀಷ ಯಾರಾದರೂ ವ್ಯಕ್ತಿ ಸಿಗುತ್ತಾನಾ ಎಂಬುದಾಗಿ ಅವರು ಹುಡುಕೊಂಡು ಬಂದಿದ್ದಾರಂತೆ. ಆಗ ಭೃಗುತುಂದ ಅಂತ ಒಂದು ಕ್ಷೇತ್ರ, ಅಲ್ಲಿ ಋಚೀಕ ಎಂಬತಕ್ಕಂತಹ ಒಬ್ಬ ಋಷಿಗಳು ಅವರು ತಪಸ್ಸನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿಗೆ ಈ ಅಂಬರೀಷ ಎಂಬತಕ್ಕಂಥ ರಾಜ ಬಂದಿದ್ದಾನೆ. ಬಂದು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಬ್ರಹ್ಮರ್ಷಿಂ ತಪಸಾ ದೀಪ್ತಂ ರಾಜರ್ಷಿರಮಿತ ಪ್ರಭಃ ಪೃಷ್ಟ್ವಾ ಸರ್ವತ್ರ ಕುಶಲಂ ರುಚೀಕಂ ತಮಿದಂ ವಚಃ. ಅವರ ಯೋಗಕ್ಷೇಮಾದಿಗಳನ್ನು ವಿಚಾರ ಮಾಡಿ ಆ ಅಂಬರೀಷ ಕೇಳ್ತಾನೆ, ನಿಮಗೆ ಗವಾಂಶತ ಸಹಸ್ರೇಣ, ನನಗೆ ಒಬ್ಬ ಮಗ ಬೇಕಾಗಿದೆ, ಒಬ್ಬ ಪುರುಷ ಬೇಕಾಗಿದೆ. ನಿನಗೆ 3 ಜನ ಮಕ್ಕಳಿದ್ದಾರೆ, ಅದರಲ್ಲಿ ಒಬ್ಬ ಮಗನನ್ನು ನನಗೆ ಕೊಡು, ನಿನಗೆ 1,00,000 ಗೋವನ್ನು ನಾನು ಕೊಡ್ತೇನೆ ಎಂಬುದಾಗಿ ಆ ಅಂಬರೀಷ ಹೇಳ್ತಾ ಇದ್ದಾನೆ. 1,00,000 ಗೋ ಸಿಗುತ್ತಲ್ಲ ಎಂಬುದಾಗಿ ಆ ಋಚೀಕ ಋಷಿಗಳು ಹೇಳ್ತಾರೆ. ದಾತುಮರ್ಹಸಿ ಮೂಲ್ಯೇನ ಸುತಮೇಕಮಿತೋ ಮಮ ಏವ ಮುಕ್ತೋ ಮಹಾತೇಜ ಋಷೀಕಸ್ತ್ವಬ್ರವೀದ್ವಚಃ ನಾಹಂ ಜ್ಯೇಷ್ಠಂ ನರಶ್ರೇಷ್ಠ ವಿಕ್ರೀಣೀಯಾಂ ಕಥಂಚನ. ನನಗೆ ದೊಡ್ಡ ಮಗನ ಮೇಲೆ ಅಪಾರವಾದ ಪ್ರೀತಿ ಇದೆ, ನಾನು ದೊಡ್ಡ ಮಗನನ್ನು ಬಿಟ್ಟುಕೊಡೋದಿಲ್ಲ. ಉಳಿದ 2 ಇದ್ದಾರೆ, 1,00,000 ಗೋ ಕೊಡು, ನೀನು ಒಬ್ಬರನ್ನು ತೆಗೆದುಕೊಂಡು ಹೋಗು ಅಂತ. ಹೀಗೆ ಋಚೀಕ ಋಷಿಗಳು ದೊಡ್ಡ ಮಗನ ಮೇಲೆ ಪ್ರೀತಿಯನ್ನು ತೋರಿಸಿದರೆ ಆಗ ಅವರ ಪತ್ನಿ ಅವಳು ಹೇಳ್ತಾಳಂತೆ, ಮಮಾಪಿ ದಯಿತಂ ವಿದ್ಧಿ ಕನಿಷ್ಠಂ ಶುನಕಂ ನೃಪ ಅಂತ. ಶುನಕ ಎಂಬತಕ್ಕಂತಹ ಈ ಮಗ, ಕೊನೆಯ ಮಗ ನನಗೆ ಬಹಳ ಇಷ್ಟ, ಅವನ ಮೇಲೆ ನನಗೆ ಅಪಾರವಾದ ಪ್ರೀತಿ ವಾತ್ಸಲ್ಯ ಇದೆ, ಅವನನ್ನು ನಾನು ಬಿಡಲಾರೆ ಅಂತ. ಹೀಗೆ ತಸ್ಮಾತ್ ಕನೀಯ ಸಂಪುತ್ರಂ ನ ದಾಸ್ಯೇ ತವ ಪಾರ್ಥಿವ, ಕೊನೆಯ ಮಗನನ್ನು ನಾನು ಬಿಡೋದಿಲ್ಲ. ಆಗ ಮಧ್ಯದ ಮಗ ಶುನಶೇಪ ಅಂತ ಅವನ ಹೆಸರು. ಅವನು ಹೇಳ್ತಾನೆ, ಪಿತಾ ಜ್ಯೇಷ್ಠಮವಿಕ್ರೇಯಂ ಮಾತಾ ಚಾಹ ಕನೀಯಸಂ ವಿಕ್ರೀತಂ ಮಧ್ಯಮಂ ಮನ್ಯೇ ರಾಜನ್ ಪುತ್ರ ನಯಸ್ವ ಮಾಂ. ಅಪ್ಪ ಹೇಳ್ದ ಮೊದಲನೇ ಮಗ ನನಗೆ ಬೇಕು ಅಂತ, ಅಮ್ಮ ಹೇಳಿದ್ಲು ಕೊನೆ ಮಗ ಬೇಕು ಅಂತ. ಅರ್ಥಾತ್ ನಾನು ಇಬ್ಬರಿಗೂ ಬೇಡದವನಾದೆ, ಆದ್ದರಿಂದ ನನ್ನನ್ನು ನೀನು ಕರೆದುಕೊಂಡು ಹೋಗು, 1,00,000 ಗೋವನ್ನು ನೀನು ಕೊಟ್ಟು ಅದನ್ನು ನನ್ನನ್ನು ಕರ್ಕೊಂಡು ಹೋಗು ಎಂಬುದಾಗಿ ಶುನಶೇಪ ಹೇಳಿದ್ದಾನೆ. ಹೀಗೆ ಆ ಅಂಬರೀಷ ಎಂಬತಕ್ಕಂತಹ ರಾಜ ಸಾಲಂಕೃತವಾದಂತಹ ಗೋವುಗಳನ್ನು 1,00,000 ಗೋವನ್ನು ಆ ಋಚೀಕನಿಗೆ ಕೊಟ್ಟು ಶುನಶೇಪನನ್ನು ಕರ್ಕೊಂಡು ಹೋಗುತ್ತಾ ಇದ್ದಾನೆ. ಹೀಗೆ ಪಶ್ಚಿಮ ದಿಕ್ಕಿನಲ್ಲಿ ಅವರು ಬರ್ತಾ ಇದ್ದಾರೆ. ಆಗ ಪುಷ್ಕರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅಲ್ಲಿ ವಿಶ್ವಾಮಿತ್ರ ಋಷಿಗಳು ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಈ ಶುನಶೇಪ ವಿಶ್ವಾಮಿತ್ರ ಋಷಿಗಳಲ್ಲಿ ಹೋಗಿ ತನ್ನ ಬೇಡಿಕೆಯನ್ನು ಮುಂದಿಡ್ತಾ ಇದ್ದಾನೆ. ನಮೇಸ್ತಿ ಮಾತಾ ನ ಪಿತಾ ಜ್ಞಾತಯೋ ಬಾಂಧವಾಃ ಕುತಃ ಜ್ಞಾತುಮರ್ಹಸಿ ಮಾಂ ಸೌಮ್ಯ ಧರ್ಮೇಣ ಮುನಿಪುಂಗವ ತ್ರಾತ್ವಾ ತ್ವಂ ಹಿ ಮುನಿಶ್ರೇಷ್ಠ ಸರ್ವೇಷಾಂ ತ್ವಂ ಹಿ ಭಾವನಃ. ಅವನು ಕಾಲಲ್ಲಿ ಬಿದ್ದು ನಮಸ್ಕಾರವನ್ನು ಮಾಡಿ, ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧುಗಳಿಲ್ಲ, ಬಾಂಧವರಿಲ್ಲ, ಎಲ್ಲರಿಂದ ನಾನು ಪರಿತ್ಯಕ್ತನಾಗಿದ್ದೇನೆ, ನನ್ನನ್ನು ರಕ್ಷಣೆ ಮಾಡುವವನು ನೀನು, ನಿನ್ನನ್ನು ಬಿಟ್ಟು ನನಗೆ ಇನ್ನೊಬ್ಬ ರಕ್ಷಕನಿಲ್ಲ ಎಂಬುದಾಗಿ ವಿಶ್ವಾಮಿತ್ರ ಋಷಿಗಳನ್ನು ಅವನು ಕೇಳ್ತಾ ಇದ್ದಾನೆ. ಆಗ ನಿನ್ನ ಸಮಸ್ಯೆ ಏನು? ಅವನು ಹೇಳ್ತಾನೆ, ನಮ್ಮಪ್ಪನಿಗೆ 3 ಜನ ಮಕ್ಕಳು, ನನ್ನನ್ನು ಈಗ
ನರಬಲಿ ಕೊಡಬೇಕು ಎಂಬುದಾಗಿ ಈ ರಾಜ ಕರೆದುಕೊಂಡು ಹೋಗುತ್ತಾ ಇದ್ದಾನೆ. ಏನಾದರೂ ಮಾಡಿ ನನ್ನ ಪ್ರಾಣ ಉಳಿಯುವಂತೆ ಮಾಡಬೇಕು ಅಂತ. ವಿಶ್ವಾಮಿತ್ರ ಋಷಿಗಳಿಗೆ 100 ಜನ ಮಕ್ಕಳಿದ್ದರು. ಅವರು ಆಲೋಚನೆ ಮಾಡ್ತಾರಂತೆ, ಯತ್ಕೃತೆ ಪಿತರಃ ಪುತ್ರಾನ್ ಜನಯಂತಿ ಶುಭಾರ್ಥಿನಃ ಪರಲೋಕಹಿತಾರ್ಥಾಯ ತಸ್ಯ ಕಾಲೋಯಮಾಗತಃ. ಏಷ್ಟವ್ಯಾಹ ಬಹವಃ ಪುತ್ರಾಹ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅನೇಕ ಮಕ್ಕಳು ಬೇಕು ಅಂತ. ಯಾಕೆ ಬೇಕು? ವಿಶ್ವಾಮಿತ್ರ ಋಷಿಗಳು ಹೇಳ್ತಾರೆ, ಪರಲೋಕ ಹಿತಾರ್ಥಾಯ. ನಾವು ಈ ಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರಿದಾಗ ಅಲ್ಲಿಯೂ ಕೂಡ ಪರಮಾನಂದವನ್ನು ಅನುಭವಿಸಬೇಕು, ಸಂತೋಷದಿಂದ ಇರಬೇಕು. ಅದಕ್ಕೋಸ್ಕರ ನಾವು ಮಕ್ಕಳನ್ನು ಪಡೆಯೋದು ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ಮಕ್ಕಳು ಮಾಡಿದ ಸತ್ಕರ್ಮ, ಮಕ್ಕಳು ಮಾಡಿರತಕ್ಕಂತಹ ಮೃತರಾದ ತಂದೆ ತಾಯಿಗಳ ವಾರ್ಷಿಕ ಶ್ರಾದ್ದಾದಿಗಳು, ಅದರ ನಿಮಿತ್ತ ಮಾಡ್ತಕ್ಕಂಥ ದಾನ ಧರ್ಮಾದಿಗಳು, ಇದರಿಂದ ಆ ಪಿತೃಗಳಿಗೆ ಉತ್ತಮವಾಗಿರ್ತಕ್ಕಂತಹ ಲೋಕ ಆನಂದ ಪ್ರಾಪ್ತಿಯಾಗುತ್ತೆ ಎಂಬುದಾಗಿದೆ. ನನಗೆ 100 ಜನ ಮಕ್ಕಳಿದ್ದಾರೆ. ಈಗ ನಾನು ಪಡೆದ ಮಕ್ಕಳನ್ನು ನನ್ನ ಪರಲೋಕಕ್ಕೋಸ್ಕರ ಉಪಯೋಗ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ಎಂಬುದಾಗಿ ಅಸ್ಯ ಜೀವಿತ ಮಾತ್ರೇಣ ಪ್ರಿಯಂಕುರುತ ಪುತ್ರಕಾಹ. 100 ಜನ ಮಕ್ಕಳಲ್ಲಿ ವಿಶ್ವಾಮಿತ್ರ ಋಷಿಗಳು ಹೇಳ್ತಾರಂತೆ, ಯಾರಾದರೂ ಒಬ್ಬರು ಇವನ ಬದಲಿಗೆ ಆ ಯಜ್ಞದಲ್ಲಿ ನರಬಲಿಯನ್ನು ಕೊಡಬೇಕು, ನೀವು ಇವನ ಸ್ಥಾನದಲ್ಲಿದ್ದು ಇವನನ್ನು ಬಿಡುಗಡೆ ಮಾಡಿರಿ ಎಂಬುದಾಗಿ ಆ ಮಕ್ಕಳಿಗೆ ಅವರು ಹೇಳ್ತಾ ಇದ್ದಾರಂತೆ. ಆಗ ಆ ವಿಶ್ವಾಮಿತ್ರ ಋಷಿಗಳ ಮಾತನ್ನು ಕೇಳಿ ಮಧುಚ್ಛಂದ ಮೊದಲಾಗಿರ್ತಕ್ಕಂಥ ಮಕ್ಕಳು ಅವರು ಹೇಳ್ತಾರೆ, ಕಥಮಾತ್ಮಸುತಾನ್ ಹಿತ್ವಾ ತ್ರಾಯಸೆ ಅನ್ಯಸುತಂ ವಿಭೋ. ಅಪ್ಪ, ನಾವು ನಿನ್ನ ಮಕ್ಕಳಲ್ವೇನು? ನಿನ್ನ ರಕ್ತವನ್ನು ಹಂಚಿಕೊಂಡು ಹುಟ್ಟಿರ್ತಕ್ಕಂಥ ನಾವು ನಿನ್ನ ಮಕ್ಕಳು ನಾವು. ಹಾಗಿರಬೇಕಾದರೆ ನಮ್ಮನ್ನು ಬಿಟ್ಟು ಯಾವುದೋ ಒಬ್ಬ ವ್ಯಕ್ತಿ, ನಮಗೆ ಪರಿಚಯ ಇಲ್ಲ, ಗುರುತಿಲ್ಲ, ಸಂಬಂಧಿ ಅಲ್ಲ, ಅಂತಹ ವ್ಯಕ್ತಿಗೆ ನಮ್ಮನ್ನು ನೀನು ಬಲಿ ಕೊಡ್ತಾ ಇದೆಯಲ್ಲ. ಅವರೊಂದು ಉದಾಹರಣೆ ಕೊಡ್ತಾರೆ. ಅಕಾರ್ಯಮಿವ ಪಶ್ಯಾಮಃ ಶ್ವಮಾಂಸಮಿವ ಭೋಜನೆ. ಬ್ರಾಹ್ಮಣರನ್ನು ಭೋಜನಕ್ಕೆ ಅಂತ ಕರೆದು ಅವರಿಗೇನಾದರೂ ನಾಯಿ ಮಾಂಸವನ್ನು ಹಾಕಿದ್ರೆ ಎಷ್ಟು ಅದು ಅನುಚಿತವೋ, ಹಾಗೆ ಮಕ್ಕಳನ್ನು ಇನ್ನೊಬ್ಬನಿಗೋಸ್ಕರ ತ್ಯಾಗ ಮಾಡ್ತಕ್ಕಂಥದ್ದು ಅಷ್ಟೇ ಅನುಚಿತ. ಆದ್ದರಿಂದ ನೀನು ಮಾಡ್ತಕ್ಕಂಥದ್ದು ಸರಿಯಲ್ಲ. ನಾವು ಯಾರೂ ಕೂಡ ಪ್ರಾಣ ತ್ಯಾಗ ಮಾಡಲಿಕ್ಕೆ ಸಿದ್ಧರಿಲ್ಲ ಎಂಬುದಾಗಿ ವಿಶ್ವಾಮಿತ್ರ ಋಷಿಗಳ ಎದುರುಗಡೆ ಮಾತಾಡಿದಾಗ ಯಾವಾಗಲೂ ತಂದೆ ತಾಯಿಗಳು ಹೇಳಿದ್ದನ್ನು ಮಕ್ಕಳು ಆಗ ಒಪ್ಕೊಂಡು ಬಿಡಬೇಕು. ಅದರಲ್ಲೇನಾದರೂ ವಿಚಾರ ಮಾಡುವಂಥ ಅಂಶ ಇದೆ ಅಂತಂದರೆ ಆಮೇಲೆ ತಂದೆ ತಾಯಿಗಳ ಹತ್ರ ಮಾತಾಡಬೇಕು. ಇದು ಮಕ್ಕಳಿಗೆ ಇರತಕ್ಕಂತಹ ಒಂದು ವಿವೇಕ ಅಂತ ನಾವು ತಿಳ್ಕೊಳ್ಬೇಕು. ಒಂದು ವೇಳೆ ಏನಾದರೂ ತಂದೆ ತಾಯಿಗಳು ಹೇಳಿದಾಗ ಮಕ್ಕಳು ಎದುರುವಾದಿಸಿದ್ದಾರೆ ಅಂತಂದರೆ ತಮ್ಮ ಮಾತನ್ನು ಕೇಳಲಿಲ್ಲ ಎಂಬತಕ್ಕಂಥ ಅಸಮಾಧಾನ, ಅಥವಾ ತಾವು ಬಯಸಿದ್ದ ಆಗಲಿಲ್ಲ ಎಂಬತಕ್ಕಂಥ ಖೇದ, ಇದರಿಂದ ದುಃಖ ಉಕ್ಕಿ ಬರುತ್ತೆ. ಕೋಪ ಬಂದಿದೆ. ವಿಶ್ವಾಮಿತ್ರ ಋಷಿಗಳು ಕೂಡ ತನ್ನ ಮಕ್ಕಳು ತಾನು ಹೇಳಿದ ಮಾತನ್ನು ಕೇಳಲಿಲ್ಲ ಎಂಬುದಾಗಿ ಕುಪಿತರಾಗಿದ್ದಾರೆ. ಶ್ವಮಾಂಸ ಭೋಜನ ಸರ್ವೇ ವಾಸಿಷ್ಠ ಇವ ಜಾತಿಷು ಪೂರ್ಣಂ ವರ್ಷ ಸಹಸ್ರಂತು ಪೃಥಿವ್ಯಾಂ ಅನುವತ್ಸ್ಯತ. 1000 ವರ್ಷಗಳ ಕಾಲ ಭೂಮಿಯಲ್ಲಿ ನಾಯಿ ಮಾಂಸ ತಿನ್ನುವಂತಹ ಜೀವಿಗಳಾಗಿ ಎಂಬುದಾಗಿ ಶ್ವಪಚ ಅಂತ ಹೇಳ್ತಾರೆ. ಹೀಗೆ ನಾಯಿ ಮಾಂಸವನ್ನು ತಿನ್ನುವಂತಹ ಹೀನ ಜಾತಿಯಲ್ಲಿ ಹುಟ್ಟ್ರಿ ಎಂಬುದಾಗಿ ಮಕ್ಕಳಿಗೆ ಶಾಪವನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಕೊನೆಯಲ್ಲಿ ಶುನಶೇಪನನ್ನು ರಕ್ಷಣೆ ಮಾಡೋದು ಹೇಗೆ ನೋಡಿ. ವಿಶ್ವಾಮಿತ್ರ ಋಷಿಗಳಿಗೆ ಎಂತಹ ಆ ರಾಜಋಷಿ ಎಂಬತಕ್ಕಂತಹ ಪದವಿಯನ್ನು ಪಡೆದವರು, ಅವರಿಗೆ ತಪಶಕ್ತಿ ಇತ್ತು, ಜ್ಞಾನಶಕ್ತಿ ಇತ್ತು. ಶುನಶೇಪನಿಗೆ ಹೇಳ್ತಾರೆ, ಯಾವ ಕಾಲದಲ್ಲಿ ನಿನ್ನನ್ನು ಯಜ್ಞದಲ್ಲಿ ಬಲಿ ಕೊಡಬೇಕು ಅಂತ ಅವರು ನಿನ್ನನ್ನು ಕರ್ಕೊಂಡು ಹೋಗ್ತಾರೋ ಆ ಸಂದರ್ಭದಲ್ಲಿ ಭಕ್ತಿ ಶ್ರದ್ಧೆಯಿಂದ ನಾನು ಹೇಳಿಕೊಡುವ ಈ 2 ಮಂತ್ರಗಳನ್ನು ನೀನು ಜಪ ಮಾಡು. ಆಗ ನಿನಗೆ ಯಾವ ವಿಧವಾದ ತೊಂದರೆಯೂ ಬರೋದಿಲ್ಲ, ನೀನು ರಕ್ಷಿತನಾಗ್ತೀಯಾ ಅಂತ ಹೀಗೆ ಅವನಿಗೆ ಉಪದೇಶವನ್ನು ಮಾಡಿ ಕಳಿಸಿದ್ದಾರೆ. ಇತ್ತ ಅಂಬರೀಷ ತಾನು ಮಾಡುವ ಯಜ್ಞ ಸ್ಥಳಕ್ಕೆ ಬಂದು ಶುನಶೇಪನನ್ನು ಬಲಿ ಕೊಡಬೇಕು ಎಂಬುದಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿದ್ದಾನೆ. ಆಗ ಶುನಶೇಪ ವಿಶ್ವಾಮಿತ್ರ ಋಷಿಗಳ ಉಪದಿಷ್ಟವಾದಂತಹ ಮಂತ್ರವನ್ನು ಭಕ್ತಿಯಿಂದ ಅವನು ಪಠನೆ ಮಾಡ್ತಾ ಇದ್ದಾನೆ. ದೇವಲೋಕದಿಂದ ದೇವೇಂದ್ರನೇ ಬಂದಿದ್ದಾನಂತೆ. ತತಃ ಪ್ರೀತಃ ಸಹಸ್ರಾಕ್ಷಃ ರಹಸ್ಯ ಸ್ತುತಿತರ್ಪಿತಃ. ಇವನು ಮಾಡಿದ ಗುಪ್ತವಾದ ಭಕ್ತಿಯುಕ್ತವಾದ ಸ್ತೋತ್ರದಿಂದ ಸಂತುಷ್ಟನಾಗಿ ಅಲ್ಲಿಗೆ ಚಿತ್ತೈಸಿದ್ದಾನೆ. ಅವನು ಅನುಗ್ರಹವನ್ನು ಮಾಡಿದ್ದಾನೆ. ದೀರ್ಘಮಾಯು ತದಾ ಪ್ರಾದಾತ್.
ನೀನು ದೀರ್ಘಾಯುಷ್ಯವಂತನಾಗು ಎಂಬುದಾಗಿ ಶುನಶ್ಶೇಪ ತತ್ಕಾಲದಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿ ಆ ಅಂಬರೀಷನ ನಷ್ಟ ಪಶು ಪ್ರಾಯಶ್ಚಿತ್ತಕ್ಕೋಸ್ಕರ ಇವನು ಬಲಿಯಾಗಬೇಕಾಗಿತ್ತು. ಆದರೆ ಇಂದ್ರನ ಅನುಗ್ರಹದಿಂದ ಅವನು ತನ್ನ ಪ್ರಾಣವನ್ನು ಉಳಿಸ್ಕೊಂಡ. ಅಷ್ಟೇ ಅಲ್ಲ, ವಿಶ್ವಾಮಿತ್ರ ಋಷಿಗಳ ಮಂತ್ರಶಕ್ತಿ ಏನು ಎಂಬತಕ್ಕಂಥದ್ದನ್ನು ಇಡೀ ಜಗತ್ತಿಗೆ ಸಾರಿದ್ದಾನೆ. ಇಂತಹ ಮಂತ್ರಶಕ್ತಿಯ ಪ್ರಭಾವವನ್ನು ಹೊಂದಿದವರು, ಶುನಶ್ಶೇಪನನ್ನು ಮಂತ್ರಶಕ್ತಿಯಿಂದಾಗಿ ಉಳಿಸಿದವರು ವಿಶ್ವಾಮಿತ್ರ ಋಷಿಗಳು ಎಂಬುದಾಗಿ ಶತಾನಂದ ಮಹರ್ಷಿಗಳು ಶ್ರೀರಾಮಚಂದ್ರನಿಗೆ ವಿಶ್ವಾಮಿತ್ರ ಋಷಿಗಳ ಕಥೆಯನ್ನು ಹೇಳಿದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣವಸ್ತು. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ತು ಗುರುತು.